ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡೋಣ. CNC ಮಷಿನ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. CNC ಮಷಿನ್ ಅಂದರೆ ಏನು? ಮೊದಲನೇದಾಗಿ CNC ಮಷಿನ್ಗಳಲ್ಲಿ ಕೆಲಸ ಮಾಡುವಾಗ ನಾವು ಯಾವ ರೀತಿಯ ಒಂದು ಸೇಫ್ಟಿ ಪ್ರಿಕಾಷನ್ಗಳನ್ನು ತಗೋಬೇಕು ಅಂತಕ್ಕಂಥದ್ದನ್ನು ಮೊದಲು ಸ್ಟಡಿ ಮಾಡೋಣ. ಅದಾದ ನಂತರ CNC ಮಷಿನ್ ಅಂದ್ರೆ ಏನು, ಕನ್ವೆನ್ಷನಲ್ ಮಷಿನ್ ಅಂದ್ರೆ ಏನು, ಇವೆರಡರ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ಏನು, ಮತ್ತೆ CNC ಇಂದ ಇರತಕ್ಕಂಥ ಅಡ್ವಾಂಟೇಜಸ್ಗಳೇನು, ಕನ್ವೆನ್ಷನಲ್ ಮಷಿನ್ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು, ಇವನ್ನೆಲ್ಲ ಸವಿಸ್ತಾರವಾಗಿ ತಿಳ್ಕೊಳ್ತಾ ಅದಾದ ನಂತರ ನಾವು CNC ಯಲ್ಲಿ ಬರ್ತಕ್ಕಂಥ ಪ್ರೋಗ್ರಾಮಿಂಗು ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಮೊದಲು ಸೇಫ್ಟಿ ಪ್ರಿಕಾಷನ್ಗಳ ಬಗ್ಗೆ ತಿಳ್ಕೊಂಡು ಆ ನಂತರ ಮುಂದೆ ಒಂದೊಂದಾಗಿ, ಎಸ್ಪೆಷಲಿ ಈಗ ನಾವು PMC ಯಲ್ಲಿ ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಅಲ್ಲಿ ಬೇಕಾಗಿರ್ತಕ್ಕಂಥ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮೊದಲು ನಾವು ಸ್ಟಡಿ ಮಾಡೋಣ. ಸೊ ನೋಡಿ, ಇಲ್ಲಿ ನೋಡಿ, ಸೊ ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಅಂದ್ರೆ ಏನು, ಮತ್ತೆ ಇಲ್ಲಿ ಮೊದಲನೇದಾಗಿ ನಾವು ಆಗಲೇ ಹೇಳಿದಂಗೆ ಸೇಫ್ಟಿ ಪ್ರಿಕಾಷನ್ಸ್ ಏನೇನು ತಗೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಜನರಲ್ ಸೇಫ್ಟಿ ಅಂತ ಬರುತ್ತೆ. ಮೊದಲು ಜನರಲ್ ಸೇಫ್ಟಿ ಏನೇನಂದ್ರೆ, ಮೊದಲನೇದಾಗಿ ಆಲ್ವೇಸ್ ಬಿ ಅಲರ್ಟ್ ವೈಲ್ ಮಷಿನಿಂಗ್ ಆನ್ CNC ಮಷಿನ್. ಯಾವುದೇ CNC ಮಷಿನ್ ನಲ್ಲಿ ವರ್ಕ್ ಮಾಡುವಾಗ, ಅದು ಟರ್ನಿಂಗ್ ಸೆಂಟರ್ ಇರ್ಬೋದು, ಮಷಿನಿಂಗ್ ಸೆಂಟರ್ ಇರ್ಬೋದು, ವರ್ಕ್ ಮಾಡುವಾಗ ಯಾವಾಗಲೂ ಅಲರ್ಟ್ ಆಗಿರ್ಬೇಕು. ನಿಮ್ಮ ಎಲ್ಲ ಕಾನ್ಸಂಟ್ರೇಷನ್ ಆ ಮಷಿನ್ ಮೇಲೇನೆ ಇರಬೇಕು. ಸೊ ಇದ್ದಾಗ ಆ ಕಡೆ ಈ ಕಡೆ ಈ ರೀತಿ ಮಾತಾಡ್ಕೊಂತ ನಿಂತ್ಕೊಳ್ಳೋದು ಆಗಲಿ ಆ ರೀತಿ ಏನು ಮಾಡಬಾರ್ದು. ಏನು ನಡೀತಾ ಇದೆ ಅಲ್ಲಿ ಮೊದಲು ಅದನ್ನೆಲ್ಲ ನಾವು ಮಷಿನ್ ಕಡೆನೆ ಲಕ್ಷ್ಯ ಇರಬೇಕು. ಮತ್ತೆ ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನೋ ಫ್ಯಾಮಿಲಿಯರೈಸ್ ವಿತ್ ಯುವರ್ಸೆಲ್ಫ್ ವಿತ್ ದಿ ಮಷಿನ್ ಬಿಫೋರ್ ಅಟೆಂಪ್ಟಿಂಗ್ ಟು ಸೆಟ್ ಆರ್ ಆಪರೇಟ್. ಇಲ್ಲಿ ನೋಡಿ, ಒಂದು ಮಷಿನ್ ಅನ್ನ ನೀವು ಏಕ್ದಮ್ ಅದರ ಬಗ್ಗೆ ಏನು ನಾಲೆಜ್ ಇಲ್ದೇನೆ ಅದನ್ನ ಆಪರೇಟ್ ಮಾಡಲಿಕ್ಕೆ ಹೋಗಬಾರದು. ಟೋಟಲಿ ಅದ್ರ ಬಗ್ಗೆ ಎಲ್ಲ ನಿಮಗೆ ನಾಲೆಜ್ ಬಂದ ಮೇಲೆ ಮಾತ್ರ ಅದ್ರ ಮೇಲೆ ಇರ್ತಕ್ಕಂಥ ಬಟನ್ ಅನ್ನ ಟಚ್ ಮಾಡಬೇಕು. ಅಲ್ಲಿವರೆಗೂ ಆ ಮಷಿನ್ ಅನ್ನ ಮುಟ್ಲಿಕ್ಕೆ ಹೋಗಬಾರ್ದು. ಸೊ ಇದಾದ ನಂತರ ನೆಕ್ಸ್ಟ್ ನೋಡಿ, ಫಸ್ಟ್ ನೋ ಆಲ್ ದಿ ಎಮರ್ಜೆನ್ಸಿ ಸ್ವಿಚಸ್ ಲೊಕೇಶನ್ ಬಿಫೋರ್ ಪ್ರೊಸೀಡಿಂಗ್ ವಿತ್ ಆಪರೇಷನ್. ಸೊ ಆಕ್ಚುಯಲ್ ಆಪರೇಷನ್ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಮಷಿನ್ ಮೇಲೆ ಎಮರ್ಜೆನ್ಸಿ ಬಟನ್ಗಳು ಎಲ್ಲೆಲ್ಲಿದೆ ಅನ್ನೋದನ್ನ ನೀವು ಕಂಡುಕೊಂಡಿರಬೇಕು. ದಟ್ ಮೀನ್ಸ್ ನಿಮಗೆ ಗೊತ್ತಿರಬೇಕು. ನೋಡ್ರಿ, ಇದಕ್ಕೆ ಇಲ್ಲಿದೆಯಲ್ಲ, ಇದಕ್ಕೆ ಎಮರ್ಜೆನ್ಸಿ ಬಟನ್ ಅಂತಾರೆ. ಈ ಎಮರ್ಜೆನ್ಸಿ ಬಟನ್ ಆ ಮಷಿನ್ ನಲ್ಲಿ ಎಲ್ಲಿದೆ, ಯಾವ ಪೊಸಿಷನ್ ಅಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಮಷಿನ್ ನಲ್ಲಿ ಕೆಲವೊಮ್ಮೆ ನಾವು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳಲ್ಲಿ ವ್ಯತ್ಯಾಸ ಆಗಿ ಆಕ್ಸಿಡೆಂಟ್ಗಳು ಆಗ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಅದಕ್ಕೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಬಟನ್ ಅನ್ನು ಒತ್ತಿಬಿಟ್ರೆ ಆ ಮಷೀನಿನ ಎಲ್ಲಾ ಕಾರ್ಯಗಳು ಸ್ಟಾಪ್ ಆಗಿರುತ್ತೆ. ಇದು ಮಾತ್ರ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ನೋಡ್ರಿ, ಡು ನಾಟ್ ಪ್ರೆಸ್ ಎನಿ ಸ್ವಿಚ್ ಆರ್ ಬಟನ್ ಅಥವಾ ಕೀ unless you know fully well about the function of the same. ಒಂದು ಮಷಿನ್ ನಲ್ಲಿರ್ತಕ್ಕಂಥ ಸ್ವಿಚ್ ಇರ್ಬೋದು, ಬಟನ್ ಇರ್ಬೋದು, ಕೀ ಇರ್ಬೋದು, ಅದರ ಬಗ್ಗೆ ಸಂಪೂರ್ಣ ಪರಿಜ್ಞಾನ ಇಲ್ಲದೇನೆ ನೀವು ಅದನ್ನ ಆಪರೇಟ್ ಮಾಡಬಹುದು, ಮುಟ್ಟಬಾರ್ದು. ಅದು ಏನು ಆ ಬಟನ್ ನೀವು ಮುಟ್ಟಿದ್ದಪ್ಪ ಏನಾಗುತ್ತೆ, ಮಷಿನ್ ರನ್ ಆಗುತ್ತೋ ಅಥವಾ ಆಫ್ ಆಗುತ್ತೋ, ಏನಾದ್ರು ಆಕ್ಸಿಡೆಂಟ್ ಆಗುತ್ತೋ, ಅದ್ರ ಬಗ್ಗೆ ಪರಿಜ್ಞಾನ ಇರಬೇಕು. ಆ ಬಟನ್ ಮುಟ್ಟಿದಾಗ
ಏನೇನು ಬದಲಾವಣೆಗಳಾಗ್ತಾವ ಅಂತಕ್ಕಂಥದ್ದು ಗೊತ್ತಿದ್ದಾಗ ಮಾತ್ರ ನೀವು ಆ ಒಂದು ಬಟನ್ ಅನ್ನ ಕೀ ಇರ್ಬೋದು, ಬಟನ್ ಇರ್ಬೋದು, ಸ್ವಿಚ್ ಇರ್ಬೋದು ಆಪರೇಟ್ ಮಾಡಬಹುದು. ಇಲ್ಲದೆ ಹೋದ್ರೆ ಆಪರೇಟ್ ಮಾಡಬಾರ್ದು. ಡು ನಾಟ್ poke your head inside the machine when the auxiliary is on or in auto mode for any inspection setting. ನೋಡಿ, ನೀವು ಮಷಿನ್ ಮೇಲೆ ವರ್ಕ್ ಮಾಡುವಾಗ ಮಷಿನ್ ಆನ್ ಇರುತ್ತೆ ಆಟೋದಲ್ಲಿ. ಆ ಆಟೋದಲ್ಲಿ ಆನ್ ಇದ್ದಾಗ ಅದರ ಡೋರ್ ಓಪನ್ ಮಾಡಿ, ಇಲ್ಲಿದೆ ನೋಡಿ ಈ ರೀತಿಯಾಗಿ ಮಷಿನ್ ಆನ್ ಇದ್ದಾಗ ಏನೋ ಟೂಲ್ಸ್ ನೋಡಕ್ ಹೋಗೋದು ಅಥವಾ ವರ್ಕ್ ಪೀಸ್ ಮುಟ್ಲಿಕ್ಕೆ ಹೋಗೋದು ಯಾವುದನ್ನು ಮಾಡ್ಬೋದು. ಏನೋ ಒಂದು ಕೂಲಂಟ್ ಆ ಕಡೆ ಈ ಕಡೆ ಬೀಳ್ತಾ ಇದೆ ಅಂತೇಳಿ ಕೂಲಂಟ್ ನಾಜಲ್ ಅನ್ನ ತಿರುಗಿಸ್ಲಿಕ್ಕೆ ಹೋಗೋದು, ಅವೆಲ್ಲವನ್ನು ರನ್ನಿಂಗ್ ಅಲ್ಲಿ ಮಷಿನ್ ಸ್ಪಿಂಡಲ್ ತಿರುಗುವಾಗ, ಆಕ್ಸಿಸ್ ಮೂವ್ಮೆಂಟ್ ಆಗುವಾಗ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಮಷಿನ್ ಗೊತ್ತಿರಲ್ಲ ನೀವು ಎಲ್ಲಿ ಕೈ ಹಾಕ್ತೀರಿ, ಏನ್ ಮಾಡ್ತೀರಿ ಅಂತ. ಅದರ ಪಾಡಿಗೆ ಅದು ನೀವೇನು ಪ್ರೋಗ್ರಾಮ್ ಮಾಡಿರ್ತಲ್ಲ ಅದರ ಪ್ರಕಾರ ಅದು ಕೆಲಸ ಮಾಡ್ತಾ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ವಿದೌಟ್ ಮಷಿನ್ ಆಫ್ ಅಂದ್ರೆ ಎಲ್ಲ ಒಂದು ಸ್ಪಿಂಡಲ್ಗಳು ಇರ್ಬೋದು, ಆಕ್ಸಿಸ್ಗಳು ಆಫ್ ಪೊಸಿಷನ್ ಅಲ್ಲಿ ಇದ್ದಾಗ ಮಾತ್ರ ಮಷಿನ್ ಅಲ್ಲಿ ಕೈ ಹಾಕ್ರಿ. ಇಲ್ಲಿ ಹೋದ್ರೆ ಕೈ ಹಾಕಬಾರ್ದು, ತಪ್ಪಾಗುತ್ತೆ. ಅದು ಆಕ್ಸಿಡೆಂಟ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ನೋಡ್ರಿ, ಬಟನ್ ಏನು ಗೊತ್ತಿಲ್ಲನೆ ಬಟನ್ಗಳನ್ನ ಮುಟ್ಟಬಾರ್ರಿ. ಈ ರೀತಿ ಸುಮ್ಮನೆ ಖಾಲಿ ಬಿಲ್ಲಿ. ಸೊ ಇಲ್ಲಿ ಇದಾದ ನಂತರ ಮೇನ್ ಸ್ವಿಚ್ ಶುಡ್ ಬಿ ಆಫ್ ಡ್ಯೂರಿಂಗ್ ಕ್ಲೀನಿಂಗ್ ದಿ ಮಷಿನ್. ಮಷಿನ್ ಅನ್ನ ಕ್ಲೀನ್ ಮಾಡುವಾಗ ಮೇನ್ ಸ್ವಿಚ್ ಅನ್ನ ಆಫ್ ಮಾಡಿ ಕ್ಲೀನ್ ಮಾಡಬೇಕು. ಮೇನ್ ಸ್ವಿಚ್ ಆಫ್ ಇಲ್ಲ ಅಂದ್ರೆ ಮಷಿನ್ ಅನ್ನ ಕ್ಲೀನ್ ಮಾಡಬೇಡ್ರಿ. ಡು ನಾಟ್ ಯೂಸ್ ಕಾಂಪ್ರೆಸ್ಡ್ ಏರ್ ಫಾರ್ ಕ್ಲೀನಿಂಗ್. ಕ್ಲೀನಿಂಗ್ ಮಾಡುವಾಗ ಏನ್ ಮಾಡ್ತಾರೆ, ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಏರ್ ಕಾಂಪ್ರೆಸರ್ ಇರುತ್ತೆ, ಅದ್ರಲ್ಲಿ ಜಗ್ಗಷ್ಟು ಏರ್ ಇರುತ್ತೆ, ಪ್ರೆಷರ್ ಏರ್ ಬರ್ತದೆ. ಆ ಪ್ರೆಷರ್ ಏರ್ ಅನ್ನ ಬೆಡ್ ವೇಜ್ ಮೇಲೆ ಹಿಡಿತಾರೆ. ಆ ಚಿಪ್ಸ್ ಅನ್ನೆಲ್ಲ ಆ ಏರ್ ಮುಖಾಂತರ ಕ್ಲೀನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಹಳ ತಪ್ಪು, ದೊಡ್ಡ ತಪ್ಪು. ಏನಾಗುತ್ತೆ, ಕೆಲವೊಮ್ಮೆ ಆ ಒಂದು ಚಿಪ್ಸ್ಗಳು ಮೇಲ್ಗಡೆ ಗಾರ್ಡ್ಸ್ ಇರ್ತಾವಲ್ಲ ಅದ್ರ ಮಧ್ಯೆ ಸಿಕ್ಕೊಂಡು ಕೆಲವೊಮ್ಮೆ ಮಷೀನಿನ ಎಕ್ಯುರಸಿ ಹಾಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಸ್ಲೈಡ್ಗಳು ಜಾಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾವಾಗಲೂ ಬ್ರಷ್ ತಗೊಂಡೆ ಕ್ಲೀನ್ ಮಾಡುವಾಗ ಡು ನಾಟ್ ರಿಮೂವ್ ಅಡ್ಜಸ್ಟ್ ಎನಿ ಸೇಫ್ಟಿ ಯೂನಿಟ್, ಲಿಮಿಟ್ ಸ್ವಿಚ್ ಅಥವಾ ಪ್ರಾಕ್ಸಿಮಿಟಿ ಸ್ವಿಚ್ ಯಾವುಗಳನ್ನು ನಿಮ್ಗೆ ಗೊತ್ತಿಲ್ಲದೆ ಸ್ವಿಚ್ ಸುಮ್ಮನೆ ಹೋಗಿ ಸ್ವಿಚ್ ಮುಟ್ಟಿದ್ನೆ, ಅದನ್ನ ಅಡ್ಜಸ್ಟ್ ಮಾಡಿದ್ನೆ, ಹೇಳಿದ್ನೆ, ಈ ತರ ಮಾಡಬಾರ್ದು. ಯಾಕಂದ್ರೆ ಅದ್ರ ಬಗ್ಗೆ ಪರಿಜ್ಞಾನ ಇರಲ್ಲ. ಅದನ್ನ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಕೆಲವೊಮ್ಮೆ ಲಿಮಿಟ್ ಸ್ವಿಚ್ ಅನ್ನ ನಾವೇನಾದ್ರೂ ಸ್ವಲ್ಪ ಅದರ ಜಾಗ ಚೇಂಜ್ ಮಾಡಿದ್ರೆ ಅದರಿಂದ ಮಷಿನ್ ನ ಪೊಸಿಷನ್ ನಲ್ಲಿ ವೇರಿಯೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಡು ನಾಟ್ ಯೂಸ್ ನಾನ್ ಸ್ಟ್ಯಾಂಡರ್ಡ್ ಟೂಲ್ ಆರ್ ಹೋಲ್ಡರ್ಸ್. ಸೊ ಮಷಿನಿಂಗ್ ಮಾಡುವಾಗ ಮಷಿನ್ ಮೇಲೆ ಯೂಸ್ ಮಾಡ್ತಕ್ಕಂಥ ಟೂಲ್ಗಳು ಸ್ಟ್ಯಾಂಡರ್ಡ್ಸ್ ಇರಬೇಕು, ಸ್ಟ್ಯಾಂಡರ್ಡ್ ಸೈಜ್ ಇರಬೇಕು, ಸ್ಟ್ಯಾಂಡರ್ಡ್ ಕಂಪ್ನಿ ಇರಬೇಕು. ಸುಮ್ಮನೆ ನಾನ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಒಯ್ದು ಅಲ್ಲಿ ಸ್ಪಿಂಡಲ್ ಹಾಕಿ ಆಮೇಲೆ ಕಟ್ಟಿಂಗ್ ಟೈಮ್ ಅಲ್ಲಿ ಲೂಸ್ ಆಗಿ ಬಿದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೇಫ್ಟಿ ಚೆಕ್ ಆನ್ ದಿ ಮಷಿನ್ ಬಿಫೋರ್ ಸ್ಟಾರ್ಟಿಂಗ್ ದಿ ಮಷಿನ್. ಸೊ ಈಗ ಜನರಲ್ ಸೇಫ್ಟಿ ಏನಂತ ನೋಡಿದ್ವಿ. ಈಗ ಮಷಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ಯಾವ ಸೇಫ್ಟಿ ಚೆಕ್ ಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಸೊ ಇದರಲ್ಲಿ ಮೊದಲನೇದಾಗಿ ಚೆಕ್ ದ ವೋಲ್ಟೇಜ್ ಅಂಡ್ ಕರೆಂಟ್. ಆ ಮಷಿನ್ ಆನ್ ಮಾಡಿದ ತಕ್ಷಣ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಅಲ್ಲಿ ವೋಲ್ಟೇಜು ಕರೆಂಟು ಎಷ್ಟಿದೆ ಅನ್ನೋದನ್ನು ತೋರಿಸ್ತದೆ. ಒಂದು ಮೀಟರ್ ಇರ್ತದೆ, ವೋಲ್ಟೇಜ್ ಮೀಟರ್ ಮತ್ತೆ ಮೀಟರ್ ಇರ್ತಾವಲ್ಲಿ ಈ ತರ ಇರ್ತಾವ. ಅದರಲ್ಲಿ ವೋಲ್ಟೇಜ್ ಎಷ್ಟಿದೆ ಮತ್ತೆ ಆಂಪಿಯರ್ ಎಷ್ಟಿದೆ ಅಂತ ನೋಡಿಕೊಂಡು ಅವಾಗ ಆನ್ ಮಾಡಬೇಕು. ವೋಲ್ಟೇಜ್ ಅಥವಾ ಇದು ಕರೆಂಟ್ ಕಡಿಮೆ ಇತ್ತಂದ್ರೆ ಮಷಿನ್ ಆನ್ ಆಗಲ್ಲ, ಮೋಟರ್ಗಳು ಸುಟ್ಟೋಗ್ತಕ್ಕಂಥ ಚಾನ್ಸಸ್ಗಳು ಇರ್ತಾವೆ. ಚೆಕ್ ದ ಲೂಬ್ರಿಕಂಟ್ ಟ್ಯಾಂಕ್ ಆಯಿಲ್ ಲೆವೆಲ್. ಲೂಬ್ರಿಕೇಶನ್ ಟ್ಯಾಂಕ್ ನಲ್ಲಿ ಆಯಿಲ್ ಲೆವೆಲ್ ಎಷ್ಟಿದೆ ನೋಡಿ. ಈ ತರ ಲೂಬ್ರಿಕೇಶನ್ ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ ಅಲ್ಲಿ ಆಯಿಲ್ ಇರುತ್ತೆ. ಆಯಿಲಿನ ಲೆವೆಲ್ ಅನ್ನು ಇಂಡಿಕೇಟ್ ಮಾಡ್ಲಿಕ್ಕೆ ಈ ತರ ಒಂದು ಗ್ಲಾಸ್ ಇಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ, ಗ್ಲಾಸ್ ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಅಲ್ಲಿ ಆಯಿಲ್ ಕಾಣಿಸುತ್ತೆ ಎಲ್ಲಿವರೆಗೆ ಇದೆ ಅಂತೇಳಿ. ಅಲ್ಲಿ ಎರಡು ಮಾರ್ಕಿಂಗ್ ಇರ್ತಾವೆ, ಮ್ಯಾಕ್ಸಿಮಮ್ ಮಿನಿಮಮ್ ಅಂತ. ಸೊ ಆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತ ಇರ್ತಾವಲ್ಲ, ಆ ಎರಡರ ಮಧ್ಯೆ ಆಯಿಲ್ ಲೆವೆಲ್ ಇರಬೇಕು. ಮಿನಿಮಮ್ ಕಿಂತ ಕಡಿಮೆ ಆದ್ರೆ ಆಯಿಲ್ ಅನ್ನ
ನೀವು ಟ್ಯಾಪ್ ಅಪ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಲೂಬ್ರಿಕೇಶನ್ ಆಯಿಲ್ ಮಾತ್ರ ಯಾವಾಗಲೂ ಕರೆಕ್ಟ್ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ ಹಂಗೆ ನೋಡ್ದಂಗೆ ಬಿಟ್ರೆ ಅಂದ್ರೆ ಲೂಬ್ರಿಕೇಶನ್ ಇಲ್ದೇನೆ ಮಷಿನ್ಗಳು ಸ್ಲೈಡ್ಸ್ಗಳು ಏನಾಗ್ತಾವು ವಿಯರ್ ಆಗ್ತವೆ. ವಿಯರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಯಾವಾಗಲೂ ಲೂಬ್ರಿಕೇಶನ್ ಆಯಿಲ್ ಲೆವೆಲ್ ಅನ್ನ ಚೆಕ್ ಮಾಡ್ತಿರ್ಬೇಕು. ನೆಕ್ಸ್ಟ್ ಚೆಕ್ ದ ಹೈಡ್ರಾಲಿಕ್ ಟ್ಯಾಂಕ್ ಆಯಿಲ್ ಲೆವೆಲ್. ಹೈಡ್ರಾಲಿಕ್ ಟ್ಯಾಂಕ್ ಅಂತ ಬರುತ್ತೆ. ಆ ಹೈಡ್ರಾಲಿಕ್ ಟ್ಯಾಂಕ್ ಅಲ್ಲಿ ಆಯಿಲ್ ಲೆವೆಲ್ ಎದಕ್ ಬೇಕಂದ್ರೆ ಈ ಚೆಕ್ ಕ್ಲಾಂಪ್ ಮಾಡ್ಲಿಕ್ಕೆ, ಟೂಲ್ ಇದು ಮಾಡ್ಲಿಕ್ಕೆ, ಕ್ಲಾಂಪ್ ಮಾಡ್ಲಿಕ್ಕೆ, ಕೆಲವೊಂದು ಇದು ಮಾಡ್ಲಿಕ್ಕೆ ಹೈಡ್ರಾಲಿಕ್ ಯೂಸ್ ಮಾಡ್ತೇವೆ ನಾವು, ಟೇಲ್ ಸ್ಟಾಕ್ ಇದು ಮಾಡ್ಲಿಕ್ಕೆ. ಆ ಹೈಡ್ರಾಲಿಕ್ ಆಯಿಲ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಚೆಕ್ ದಿ ಕ್ಲಾಂಪಿಂಗ್ ಡಿವೈಸಸ್. ಮಷೀನ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಎಲ್ಲಾ ಕ್ಲಾಂಪಿಂಗ್ ಡಿವೈಸ್ಗಳು ಕರೆಕ್ಟ್ ಆಗಿ ಕ್ಲಾಂಪ್ ಆಗ್ತಾವಲ್ಲ ಅಂತಕ್ಕಂಥದ್ದನ್ನು ಕೂಡ ಚೆಕ್ ಮಾಡಬೇಕು. ಆಮೇಲೆ ಚೆಕ್ ದ ಕ್ಲೀನ್ ಆಫ್ ದಿ ಮಷೀನ್. ಮಷೀನ್ ಪೂರ್ತಿ ಸರೌಂಡಿಂಗ್ ಒಳಗಡೆ ಹೊರಗಡೆ ಕೂಡ ಕ್ಲೀನ್ ಆಗಿದೆ ಇಲ್ಲ ಅನ್ನೋದನ್ನು ಚೆಕ್ ಮಾಡಬೇಕು. ಚೆಕ್ ದಿ ಕ್ಲಾಂಪಿಂಗ್ ಸ್ಟಾಕ್. ಸೊ ಸ್ಟಾಕ್ ಏನಿದೆಯಲ್ಲ ಅದು ಕ್ಲಾಂಪಿಂಗ್ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಕೂಡ ಚೆಕ್ ಮಾಡಬೇಕು. ಈಗ ಇವೆಲ್ಲ ಮಷೀನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಯಾವ್ಯಾವ ಪ್ರಿಕಾಷನ್ಸ್ ತಗೋಬೇಕಂತ ನೋಡಿದ್ರಿ. ಜನರಲ್ ಸೇಫ್ಟಿ ಆಯ್ತು. ಆಮೇಲೆ ಮಷೀನ್ ಸ್ಟಾರ್ಟ್ ಆಗೋಕ್ಕಿಂತ ಪೂರ್ವದಲ್ಲಿ ಏನೇನು ಚೆಕ್ ಮಾಡಬೇಕು, ಏನ್ ಮಾಡಬೇಕು, ವೋಲ್ಟೇಜ್ ಚೆಕ್ ಮಾಡಬೇಕು, ಕರೆಂಟ್ ಚೆಕ್ ಮಾಡಬೇಕು, ಲೂಬ್ರಿಕೇಶನ್ ಆಯಿಲ್ ಲೆವೆಲ್, ಹೈಡ್ರಾಲಿಕ್ ಆಯಿಲ್ ಲೆವೆಲ್, ಆಮೇಲೆ ಕ್ಲಾಂಪಿಂಗ್ ಡಿವೈಸಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದಾವಲ್ಲ ಅದನ್ನು ಕೂಡ ಚೆಕ್ ಮಾಡಬೇಕು. ಇವೆಲ್ಲ ಕರೆಕ್ಟ್ ಇದ್ರೆ ನೆಕ್ಸ್ಟ್ ಮಷೀನ್ ಸ್ಟಾರ್ಟ್ ಮಾಡಬೇಕು. ಸೊ ಈಗ ಸೇಫ್ಟಿ ಚೆಕ್ ಆನ್ ದಿ ಮಷೀನ್ ಆಫ್ಟರ್ ಸ್ಟಾರ್ಟಿಂಗ್ ದಿ ಮಷೀನ್. ಮಷೀನ್ ಅನ್ನ ಸ್ಟಾರ್ಟ್ ಮಾಡಿದ ಮೇಲೆ ಯಾವ ಸೇಫ್ಟಿ ಚೆಕ್ ಗಳನ್ನ, ಸೇಫ್ಟಿ ಮೆಜರ್ಸ್ ಗಳನ್ನ ನೋಡ್ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಚೆಕ್ ದಿ ಮೇನ್ ಪ್ರೆಷರ್ ಆಫ್ ದಿ ಹೈಡ್ರಾಲಿಕ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಮಷೀನ್ ಆನ್ ಆದ್ಮೇಲೆ 1 ನಿಮಿಷ 2 ನಿಮಿಷದಲ್ಲಿ ಹೈಡ್ರಾಲಿಕ್ ಆಯಿಲಿನ ಪ್ರೆಷರು ನಮ್ಗೆ ಎಷ್ಟು ಬೇಕು ಆ ಲೆವೆಲ್ ಬಂದು ನಿಂತಿರ್ತದೆ. ಸೊ ನೀವು ಚೆಕ್ ಮಾಡಬೇಕು ಆ ಲೆವೆಲ್ ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಪ್ರೆಷರ್ ಬೇಕು ಆ ಪ್ರೆಷರ್ ಅಲ್ಲಿ ಇದೆಯೋ ಇಲ್ಲ ಅಂತ. ಯಾಕಂದ್ರೆ ಅಲ್ಲೊಂದು ಪ್ರೆಷರ್ ಗೇಜ್ ಇರುತ್ತೆ. ಇಲ್ಲಿ ನೋಡಿ, ಈ ತರ ಇದು ಹೈಡ್ರಾಲಿಕ್ ಸಿಸ್ಟಮ್. ಇದರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ವಾಲ್ಸ್ ಬರ್ತಾವು. ಆಮೇಲೆ ಈ ತರ ಹೈಡ್ರಾಲಿಕ್ ಗೇಜ್, ಪ್ರೆಷರ್ ಗೇಜ್ಗಳು ಬರ್ತಾವು. ಈ ಪ್ರೆಷರ್ ಗೇಜ್ಗಳು ನಮಗೆ ಬೇಕಾಗಿರ್ತಕ್ಕಂಥ ಲೆವೆಲ್ ಅಲ್ಲಿ ಇದಾವ ಇಲ್ಲ ಅಂತಕ್ಕಂಥದ್ದನ್ನ ಚೆಕ್ ಮಾಡಬೇಕು. ಇವು ಪ್ರೆಷರ್ ವೇರಿಯೇಷನ್ ಮಾಡ್ಲಿಕ್ಕೆ ವಾಲ್ಸ್ ಕೊಟ್ಟಿರ್ತಾರೆ. ಸಪೋಸ್ ಕೆಲವೊಮ್ಮೆ ಏನಾಗುತ್ತೆ, ಎಷ್ಟೇ ವೇರಿಯೇಷನ್ ಮಾಡಿದ್ರು ಕೂಡ ಪ್ರೆಷರ್ ಬಿಲ್ಡಪ್ ಆಗಲ್ಲ. ಅವಾಗ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಪೈಪ್ ಲೈನ್ ಅಲ್ಲಿ ಲೀಕೇಜ್ ಇರ್ಬೋದು, ಅಥವಾ ಟ್ಯಾಂಕ್ ಅಲ್ಲಿ ಆಯಿಲ್ ಇಲ್ಲದೆ ಇರೋ ರೀತಿ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಅವನ್ನೇ ಚೆಕ್ ಮಾಡ್ಲಿಕ್ಕೆ ಮಷೀನ್ ಅನ್ನ ಆನ್ ಮಾಡಿದ ತಕ್ಷಣ ಇವೆಲ್ಲ ಕರೆಕ್ಟ್ ಇರಬೇಕು. ಆ ನಂತರನೇ ನೀವು ಮಷೀನ್ ಅನ್ನ ರನ್ ಮಾಡಬೇಕು. ಚೆಕ್ ದಿ ಕ್ಲಾಂಪಿಂಗ್ ಪ್ರೆಷರ್ ಆಫ್ ದ ಹೈಡ್ರಾಲಿಕ್ ಸಿಸ್ಟಮ್ ಫಾರ್ ಚೆಕ್, ಫಿಕ್ಸರ್ ಅಂಡ್ ಸ್ಟಾಕ್. ಸೊ ಪ್ರತಿ ಒಂದೊಂದು ಇದಕ್ಕೆ ಒಂದೊಂದು ಗೇಜ್ ಇರುತ್ತೆ. ಕ್ಲಾಂಪಿಂಗ್ ಒಂದು, ಆಮೇಲೆ ಟೇಲ್ ಸ್ಟಾಕ್ ಒಂದು, ಆಮೇಲೆ ಅಲ್ಲಿ ಯಾವ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಆಪರೇಟ್ ಆಗ್ತಾವಲ್ಲ ಅವೆಲ್ಲ ಒಂದೊಂದು ಸಿಸ್ಟಮ್ ಇರುತ್ತೆ. ಅದು ಒಂದೊಂದು ಗೇಜ್ ಇರ್ತಾವ. ಆ ಗೇಜ್ ಅಲ್ಲಿ ಕರೆಕ್ಟ್ ಆಗಿ ಪ್ರೆಷರ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಚೆಕ್ ದಿ ಚೆಕ್ ಫಂಕ್ಷನ್. ಚೆಕ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆಯಲ್ಲ, ಓಪನಿಂಗ್ ಅಂಡ್ ಕ್ಲೋಸಿಂಗ್. ಲುಬ್ರಿಕೇಟ್ ದ ಕ್ಲಾಂಪಿಂಗ್ ಡಿವೈಸ್ ಇಫ್ ಎನಿ. ಮ್ಯಾನ್ಯುವಲ್ ಆಗಿ ಏನಾದ್ರು ಲುಬ್ರಿಕೇಶನ್ ಗೆ ಇದ್ದು ಅಂದ್ರೆ ಮ್ಯಾನ್ಯುವಲ್ ಆಗಿ ಲುಬ್ರಿಕೇಟ್ ಮಾಡ್ರಿ. ಮೂವ್ ದಿ ಸ್ಲೈಡ್ಸ್ ಟು ರೆಫರೆನ್ಸ್ ಪಾಯಿಂಟ್ ಇನ್ ರಿಟರ್ನ್ ಮೋಡ್. ಸೊ ಮಷಿನ್ ಆನ್ ಮಾಡಿದ ತಕ್ಷಣ ಮಾಡಬೇಕಾಗಿರೋದಂತ ಮೊದಲನೇ ಕೆಲಸ ಏನಂದ್ರೆ ಆಕ್ಸಿಸ್ ಗಳನ್ನ ರೆಫರೆನ್ಸ್ ಪಾಯಿಂಟ್ ಗೆ ಕಳಿಸ್ತಕ್ಕಂಥದ್ದು. ಈ ಆಕ್ಸಿಸ್ ರೆಫರೆನ್ಸ್ ಪಾಯಿಂಟ್ ಗೆ ಹೋಗದೇನೆ ನೀವು ಯಾವುದೇ ರೀತಿ ಆಟೋ ಮೋಡ್ ನಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಗೆ ಆಕ್ಸಿಸ್ ಅನ್ನ ರೆಫರೆನ್ಸ್ ಮೋಡ್ ಕಳಿಸಿ ಆಮೇಲೆ ವಾಪಸ್ಸು ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ತಗೊಂಡು ಬಂದು ನಿಲ್ಲಿಸಬಹುದು. ಜಾಗ್ ದಿ ಸ್ಲೈಡ್ಸ್ ಟು ಅಂಡ್ ಫ್ರೋ ಅಂಡ್ ಚೆಕ್ ದಿ ಸ್ಲೈಡಿಂಗ್ ಮೂವ್ಮೆಂಟ್. ಸೊ ಮಷಿನ್ ಆನ್ ಮಾಡಿದ ತಕ್ಷಣ ರೆಫರೆನ್ಸ್ ಮಾಡಿ ಆ ನಂತರ ಆಕ್ಸಿಸ್ ಗಳನ್ನು ಮೂವ್ ಮಾಡ್ರಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್, ಥ್ರೂ ಅಂಡ್ ಫ್ರೋ ಮ್ಯಾನ್ಯುವಲ್ಲಿ ಮೂವ್ ಮಾಡಿ ನೋಡ್ರಿ. ಕ್ಲೀನ್ ಆಗಿ ಕ್ಲಿಯರ್ ಆಗಿ ಮೂವ್ಮೆಂಟ್ ಆಗುತ್ತಿಲ್ಲ ಅಂತ ಅಬ್ಸರ್ವ್ ಮಾಡಿ. ಚೆಕ್ ದಿ ಸೆಂಟ್ರಲೈಸ್ಡ್ ಲೂಬ್ರಿಕೆಂಟ್ ಸಿಸ್ಟಮ್ ಬೈ ಪ್ರೆಸ್ಸಿಂಗ್ ಆಪ್ ಆರ್ ಸ್ವಿಚಸ್. ಸೊ ಒಂದು ಸ್ವಿಚ್ ಬರುತ್ತೆ.
ಲೂಬ್ರಿಕೇಶನ್ಗೆ ಆ ಒಂದು ಸ್ವಿಚ್ ಅನ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ಮಷಿನ್ ನಲ್ಲಿ ಎಲ್ಲೆಲ್ಲಿ ಲೂಬ್ರಿಕೇಶನ್ ಪಾಯಿಂಟ್ಸ್ ಇದಾವೆ ಅಲ್ಲೆಲ್ಲ ಲೂಬ್ರಿಕೇಶನ್ ಆಯಿಲ್ ಒಂದು ಲೂಬ್ರಿಕೇಶನ್ ಆಗುತ್ತೆ. ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದಿಲ್ಲ ಅಂತ ಸ್ವಿಚ್ ಅನ್ನ ಮ್ಯಾನ್ಯುವಲ್ ಆಗಿ ಪ್ರೆಸ್ ಮಾಡೋ ಮುಖಾಂತರ ಚೆಕ್ ಮಾಡಬಹುದು. ನೆಕ್ಸ್ಟ್, ಚೆಕ್ ದಿ ಕೂಲೆಂಟ್ ಸಪ್ಲೈ ಬೈ ಪ್ರೆಸ್ಸಿಂಗ್ ಆಪ್ ಆರ್ ಸ್ವಿಚಸ್. ಸ್ವಿಚ್ ಇರ್ತಾವ ಅಥವಾ ಒಂದು ಇದು ಇರುತ್ತೆ, ಅದನ್ನು ಚೆಕ್ ಮಾಡಿ ಕೂಲೆಂಟು ಕರೆಕ್ಟ್ ಆಗಿ ಬರುತ್ತೆ ಇಲ್ಲೋ. ಕೂಲೆಂಟು ಕೆಲವೊಮ್ಮೆ ಏನಾಗುತ್ತೆ, ಕಡಿಮೆ ಲೆವೆಲ್ ಇದ್ರೂ ಪ್ರೆಷರ್ ಕಡಿಮೆ ಬರುತ್ತೆ. ಕೆಲವೊಮ್ಮೆ ಒಳಗಡೆ ಏನಾದರೂ ಚಿಪ್ಸು ಆದರೂ ಏನಾದರೂ ಡಸ್ಟ್ ಇಷ್ಟು ಮಡ್ ಕಲೆಕ್ಟ್ ಆಗಿ ಬ್ಲಾಕ್ ಆದಾಗ ಕೂಡ ಪ್ರೆಷರು ಕಡಿಮೆ ಬರುತ್ತೆ. CNC ಮಾತ್ರ ಹೈ ಪ್ರೆಷರ್ ಅಲ್ಲಿ ಕೂಲೆಂಟ್ ಬೇಕಾಗುತ್ತೆ, ಯಾಕಂದ್ರೆ ಹೀಟ್ ಜನರೇಷನ್ ಬಹಳ ಆಗುತ್ತೆ ಅಲ್ಲಿ, ಯಾಕಂದ್ರೆ ಕಟ್ಟಿಂಗ್ ಸ್ಪೀಡ್ ಬಹಳ ಇರುತ್ತೆ. ರೇಟ್ ಆಫ್ ರಿಮೂವಲ್ ಆಫ್ ದಿ ಮಟೀರಿಯಲ್ ಈಸ್ ವೆರಿ ಹೈ ಆಸ್ ಕಂಪೇರ್ಡ್ ಟು ಕನ್ವೆನ್ಷನಲ್ ಮಷಿನ್ಸ್. ಅದಕ್ಕೆ ಇಲ್ಲಿ ಕೂಲೆಂಟ್ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲದೆ ಹೋದ್ರೆ ಅಲ್ಲಿ ವರ್ಕ್ಶಾಪ್ ಮೇಲೂ ಪರಿಣಾಮ, ವರ್ಕ್ ಪೀಸ್ ಮೇಲೂ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಟೂಲ್ ಲೈಫ್ ಮೇಲೆ ಮೇಜರ್ ಪರಿಣಾಮವನ್ನ ಬೀರುತ್ತೆ. ಅದಕ್ಕೆ ಕೂಲೆಂಟ್ ಸಪ್ಲೈ ಅದರ ಪ್ರೆಷರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕು. ಚೆಕ್ ದಿ ಸೆಲೆಕ್ಟೇಬಲ್ ಜೀರೋ ಆಫ್ಸೆಟ್ ಎಂಟ್ರೀಸ್. ಜೀರೋ ಆಫ್ಸೆಟ್ ಎಂಟ್ರಿ ಏನದವಲ್ಲ ಕರೆಕ್ಟ್ ಆಗಿ ನೀವು ಪ್ರೋಗ್ರಾಮ್ ಅಲ್ಲಿ ಇರಬಹುದು, ಅದರಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿರಲಿಲ್ಲ ಅನ್ನೋದನ್ನ ಚೆಕ್ ಮಾಡಬೇಕು. ಇದಾದ ನಂತರ ನೆಕ್ಸ್ಟ್, ಚೆಕ್ ದಿ ಟೂಲ್ ಆಫ್ಸೆಟ್ ಎಂಟ್ರೀಸ್. ನೋಡ್ರಿ, ಈ ತರ ಸ್ಕ್ರೀನ್ ಅಲ್ಲಿ ಟೂಲ್ ಆಫ್ಸೆಟ್ ಅಂತ ಹೋದಾಗ ನಿಮಗೆ ಈ ತರ ಬರುತ್ತೆ ಎಂಟ್ರಿ, X, Z, R, T ಅಂತೇಳಿ. ಸೊ ಇಲ್ಲಿ ಇವು ಟೂಲ್ ನಂಬರ್ ಬರುತ್ತೆ. ಈ ಟೂಲ್ ನಂಬರ್ ಅಲ್ಲಿ ಟೂಲ್ ಆಫ್ಸೆಟ್ ಗಳು ಕರೆಕ್ಟ್ ಆಗಿ ಎಂಟ್ರಿ ಆಗ್ಯಾವ ಇಲ್ಲ ಅನ್ನೋದನ್ನ ನೋಡ್ಬೇಕು. ಇವೇನಾದ್ರೂ 00 ಇತ್ತು ಟೂಲ್ ನಂಬರ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಟೂಲ್ ನಂಬರ್ 2 ಇದೆ, ಇಲ್ಲಿ X ಎಂಟ್ರಿ ಆಗಿಲ್ಲ, Z ಎಂಟ್ರಿ ಆಗಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಟೂಲ್ ಆಫ್ಸೆಟ್ ಅನ್ನ ತಗೊಂಡಿಲ್ಲ. ಸೊ ಯಾವಾಗ ಟೂಲ್ ಆಫ್ಸೆಟ್ ಅನ್ನ ತಗೊಂಡಿಲ್ಲ ಅಂದ್ರೆ ಎಂಟ್ರಿ ಮಾಡಿಲ್ಲ, ಅವಾಗ ಆಟೋಮೆಟಿಕಲಿ ಟೂಲ್ ಮೂವ್ಮೆಂಟ್ ರಾಂಗ್ ಇರುತ್ತೆ, ನಿಮ್ ಪ್ರೋಗ್ರಾಮ್ ಪ್ರಕಾರ ಇರಲ್ಲ. ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ. ಅದಕ್ಕೆ ನೀವು ಯಾವ ಟೂಲ್ ಅನ್ನು ಸೆಲೆಕ್ಟ್ ಮಾಡಿರಲ್ಲ ಆ ಟೂಲಿನ ಜಾಮೆಟ್ರಿ ಆಫ್ಸೆಟ್ ಅನ್ನ ಎಂಟ್ರಿ ಮಾಡಿರಲ್ಲ. X and Z ಇರ್ಬೋದು, X and Y ಇರ್ಬೋದು, ಅದರ ರೇಡಿಯಸ್ ಇರ್ಬೋದು, ಅವುಗಳನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿರಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ದಿ ಪ್ರೋಗ್ರಾಮ್ ಅಂಡ್ ದಿ ಆಪ್ ಜೀರೋ ಅಂಡ್ ಟೂಲ್ ಆಫ್ಸೆಟ್. ಇಲ್ಲಿ ಪ್ರೋಗ್ರಾಮ್ ನಂಬರ್ ಕರೆಕ್ಟ್ ಇದೆಯಲ್ಲೋ, ಜೀರೋ ಆಫ್ಸೆಟ್ ಯಾವ್ದು ಹಾಕಿರೋ, ಟೂಲ್ ಆಫ್ಸೆಟ್ ಇವೆಲ್ಲವನ್ನು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್, ಚೆಕ್ ಫೀಡ್ ಓವರ್ ರೈಡ್ ಪೊಸಿಷನ್. ಇಲ್ಲಿ ಫೀಡ್ಗೆ ಓವರ್ ರೈಡ್ ಒಂದು ಸ್ವಿಚ್ ಇಲ್ಲಿ ನೋಡಿ, ಇದರಲ್ಲಿ ಈ ರೀತಿ ಒಂದು ಬಟನ್ ಇರುತ್ತೆ ಫೀಡ್ ಓವರ್ ರೈಡ್ಗೆ. ಸೊ ಈ ಫೀಡ್ ಓವರ್ ರೈಡ್ ಎಲ್ಲಿದೆ, 150ಕ್ಕೆ ಐತೋ 100ಕ್ಕೆ ಐತೋ ಅಥವಾ 0 ಐತೋ. ಕೆಲವೊಮ್ಮೆ ಏನ್ ಮಾಡಿರ್ತಾರೆ, 0 ಇಟ್ಟಿರ್ತಾರೆ, ಪ್ರೋಗ್ರಾಮ್ ಆನ್ ಮಾಡಿರ್ತಾರೆ, ನೋಡಿದ್ರೆ ಮಷಿನ್ ಮೂವ್ ಆಗ್ತಿರಲ್ಲ. ಯಾಕೆ ಟೂಲ್ ಮೂವ್ ಆಗ್ತಾ ಇಲ್ಲ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಕೆಲವೊಮ್ಮೆ ಇದು 0 ಇಟ್ಟಿರ್ತಾರೆ. ಸೊ ಅದಕ್ಕೆ ಪೊಸಿಷನ್ ಎಲ್ಲಿದೆ ಅನ್ನೋದನ್ನ ನೋಡಬೇಕು. ಚೆಕ್ ದಿ ಸ್ಪೀಡ್ ಓವರ್ ರೈಡ್ ಪೊಸಿಷನ್. ಅದೇ ರೀತಿ ಸ್ಪಿಂಡಲ್ಲಿನ RPM ಅನ್ನ ವೇರಿ ಮಾಡ್ಲಿಕ್ಕೂ ಕೂಡ ಒಂದು ಈ ತರ ರೋಟರಿ ಸ್ವಿಚ್ ಇರುತ್ತೆ. ಸೊ ಅದನ್ನ ನೀವು ಆಪರೇಟ್ ಮಾಡೋ ಮುಖಾಂತರ ಸ್ಪಿಂಡಲ್ಲು 0ದಲ್ಲಿ ಐತೋ 150% ಐತೋ 100% ಐತೋ ಅನ್ನೋದನ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿ ನೋಡ್ಬೇಕು. ನೆಕ್ಸ್ಟ್, ಚೆಕ್ ಫಾರ್ ದಿ ಅಲಾರಂ ಇಫ್ ಎನಿ ಅಂಡ್ ಸೆಟ್ ಇಟ್ ರೈಟ್. ಮಷಿನ್ ಆನ್ ಮಾಡಿದ ತಕ್ಷಣ ಎಮರ್ಜೆನ್ಸಿ ಬಟನ್, ನೀವು ಮೊದಲೇ ಮಷಿನ್ ಆಫ್ ಮಾಡೋಕ್ಕಿಂತ ಮೊದಲು ಎಮರ್ಜೆನ್ಸಿ ಬಟನ್ ಹಾಕಿ ಮಷಿನ್ ಆಫ್ ಮಾಡಿರ್ತೀರ. ಸೊ ಮಷಿನ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ಆನ್ ಆಗುತ್ತೆ. ಆ ಸ್ಕ್ರೀನ್ ಆನ್ ಆದಾಗ ಅಲ್ಲಿ ಕೆಲವೊಂದು ಅಲಾರಂ ಬರುತ್ತೆ. ಫಸ್ಟ್ಗೆ ನೀವು ಎಮರ್ಜೆನ್ಸಿ ಬಟನ್ ರಿಲೀಸ್ ಮಾಡಬೇಕು, ರಿಲೀಸ್ ಮಾಡಿ ರಿಸೆಟ್ ಮಾಡಬೇಕು. ರಿಸೆಟ್ ಮಾಡಿದಾಗ ಅಲ್ಲಿ ಪೊಸಿಷನ್ ಬರಬೇಕು, X ಪೊಸಿಷನ್, Y ಪೊಸಿಷನ್ ಹಿಂಗಿದೆ, Z ಪೊಸಿಷನ್ ಹಿಂಗಿದೆ ಅಂತ ಬರ್ಬೇಕು ಅಲ್ಲಿ. ಅದನ್ನ ಬಿಟ್ಟು ಇನ್ನೇನು ಮೇಲೆ ಅಲಾರಂ ಬ್ಲಿಂಕ್ ಆಗ್ತಿರುತ್ತೆ. ಅಲಾರಂ ಯಾವುದು ಅಂತ ನೀವು ನೋಡ್ಬೇಕು. ನಿಮಗೆ ಅದು ವಾರ್ನಿಂಗ್ ಕೊಡ್ತದೆ, ಮಷಿನ್ ನೋಡು ನಾನು
ನನ್ನ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳ್ತದ. ಸೊ ಅದನ್ನ ನೀವು ಕರೆಕ್ಟ್ ಮಾಡಬೇಕು, ರಿಸೆಟ್ ಮಾಡಬೇಕು. ಚೆಕ್ ದಿ ಟೂಲ್ ಫಿಟ್ಸ್. ಟೂಲಿನ ಮ್ಯಾಗಝಿನ್ಗಳಲ್ಲಿ ಟೂಲ್ ಫಿಟ್ಸ್ ಇರುತ್ತೆ, ಅದನ್ನೆಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ. ಟೂಲ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕು. ಚೆಕ್ ದಿ ಟೂಲ್ ಪೊಸಿಷನ್ ವಿತ್ ರೆಫರೆನ್ಸ್ ಟು ದಿ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಲ್ಲಿ ಯಾವ ಟೂಲ್ ನಂಬರು ಯಾವ ಆಪರೇಷನ್ಗೆ ಹಾಕಿದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದೇ ಟೂಲ್ ಬರ್ತಾ ಇದೆಯೋ ಇಲ್ಲೋ, ಅದೇ ಟೂಲ್ ಅನ್ನ ಮ್ಯಾಗಝಿನ್ ಇಂದ ಇಂಡೆಕ್ಸ್ ಆಗಿ ಸ್ಪಿಂಡಲ್ ಅಲ್ಲಿ ಆಪರೇಟ್ ಆಗ್ತಾ ಇದೆಯೋ ಇಲ್ಲ ಅನ್ನೋದನ್ನ ನೀವು ಮೊದಲನೇ ಒಂದು ಸೈಕಲ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ ತಿಳ್ಕೋಬೇಕು. ನೀವೊಂದು ಟೂಲು ಯಾವುದೋ ಟೂಲ್ ಅನ್ನ ಪ್ರೋಗ್ರಾಮ್ ಮಾಡಿರ್ತೀರಿ, ಯಾವುದೋ ಟೂಲ್ ಬಂತಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಕಟಿಂಗ್ ಆಕ್ಷನ್ ಸರಿ ಆಗಲ್ಲ, ಮತ್ತೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಟೂಲ್ ಆದ್ರೂ ಕಟ್ ಆಗ್ಬೋದು, ಆಕ್ಸಿಸ್ ಡ್ಯಾಮೇಜ್ ಆಗ್ಬೋದು, ಸ್ಪಿಂಡಲ್ ಡ್ಯಾಮೇಜ್ ಆಗ್ಬೋದು, ಏನಾದ್ರೂ ಆಗ್ಬೋದು. ನೆಕ್ಸ್ಟ್, ಚೆಕ್ ದಿ ಟೂಲ್ ಇಂಡೆಕ್ಸಿಂಗ್ ಟೂಲ್ ಕೇರ್. ಸೊ ಟೂಲ್ ಇಂಡೆಕ್ಸಿಂಗ್ ಯಾವ ರೀತಿ ಆಗ್ತಾ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆಯಲ್ಲ ಈ ತರ ಟೂಲ್ಸ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಇದಾವೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಚೆಕ್ ದಿ ಪ್ರೋಗ್ರಾಮ್ ಕಂಟ್ರೋಲ್ ಲೆವೆಲ್ಸ್. ಸಿಂಗಲ್ ಬ್ಲಾಕ್, ಡ್ರೈ ರನ್, ಸ್ಕಿಪ್, ಇವೆಲ್ಲ ಕಂಟ್ರೋಲ್ ಲೆವೆಲ್ಸ್ ಎಲ್ಲಿದಾವ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಚೆಕ್ ದಿ ಪ್ರೋಗ್ರಾಮ್ ಕಂಟ್ರೋಲ್ ಲೆವೆಲ್ಸ್, ಯಾವ ಒಂದು ಕಂಟ್ರೋಲ್ ಇದರಲ್ಲಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ಇದಾದ್ಮೇಲೆ ಬಿ ಕೇರ್ಫುಲ್, ಡ್ರೈ ರನ್ ಶುಡ್ ನಾಟ್ ಬಿ ಆಕ್ಟಿವೇಟೆಡ್ ಅನ್ಲೆಸ್ ಇಟ್ ಈಸ್ ವಾರಂಟೆಡ್. ಸೊ ಡ್ರೈ ರನ್ ಮಾಡುವಾಗ ಮೊದಲು ಏನ್ ಮಾಡ್ತೀರಿ, ಕೆಲವು ಫಸ್ಟ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಡೈರೆಕ್ಟ್ ಆಗಿ ನಾವು ಮಸ್ನಿಂಗ್ ಮಾಡಬಾರ್ದು. ಪ್ರೋಗ್ರಾಮ್ ಕರೆಕ್ಟ್ ಇದೆ ಇಲ್ಲ ಅಂತೇಳಿ ಡ್ರೈ ರನ್ ಮಾಡಿ ಚೆಕ್ ಮಾಡಬೇಕು. ಈ ಡ್ರೈ ರನ್ ಚೆಕ್ ಮಾಡುವಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸೊ ಆ ಡ್ರೈ ರನ್ ಚೆಕ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇದೆ ಇಲ್ಲೋ ಅನ್ನೋದನ್ನ ನಿಮ್ಗೆ ತಿಳಿದಿರಬೇಕು. ಕೆಲವೊಂದು ಮಷೀನ್ ಅಲ್ಲಿ ಡ್ರೈ ರನ್ಗೆ ಅವಕಾಶ ಇರಲ್ಲ. ಫೈಲ್ ಇನ್ ಆಟೋ ಇಫ್ ಸ್ಪೀಡ್ ಫೀಡ್ ಈಸ್ ಮಿಸ್ಸಿಂಗ್ ಇನ್ಪುಟ್ ಮ್ಯಾನ್ಯುವಲಿ. ಆಟೋ ಮೋಡಲ್ಲಿ ಏನಾದರೂ ನೀವು ಸ್ಪೀಡು ಅಥವಾ ಸ್ಪೀಡ್ ಅನ್ನ ಹಾಕೋದನ್ನ ಮರ್ತಿದ್ರೆ ಏನ್ ಮಾಡ್ಬೇಕು, ಅವಾಗ ಮ್ಯಾನ್ಯುವಲಿ ನೀವು ಫೀಡ್ ಮಾಡಬೇಕು. ಇಫ್ ಕೂಲೆಂಟ್ ಈಸ್ ನಾಟ್ ಆಕ್ಟಿವೇಟೆಡ್ ಥ್ರೂ ಪ್ರೋಗ್ರಾಮ್, ಮ್ಯಾನ್ಯುವಲಿ ಆಕ್ಟಿವೇಟ್ ದಿ ಕೂಲೆಂಟ್. ಕೂಲೆಂಟ್ ಏನಾದರೂ ಅಕಸ್ಮಾತ್ ನೀವು ಪ್ರೋಗ್ರಾಮ್ ಅಲ್ಲಿ ಕೂಲೆಂಟ್ ಅನ್ನ ಎಮ್ಮೇಟ್ ಹಾಕೋದನ್ನ ಮರ್ತಿದ್ರೆ, ಅಂದ್ರೆ ಎಮ್ಮೇಟ್ ಅಂತ ಬರುತ್ತೆ ಕೂಲೆಂಟ್ ಆನ್ಗೆ. ಸೊ ಆ ಕೂಲೆಂಟ್ ಆನ್ ಮಾಡ್ತಕ್ಕಂಥ ಕೋಡ್ ಅನ್ನು ಹಾಕೋದು ಮರ್ತಿದ್ರೆ ನೀವು ಮ್ಯಾನ್ಯುವಲಿ ಕೂಲೆಂಟ್ ಅನ್ನ ಆನ್ ಮಾಡಬೇಕು. Try to cut the job in single block when you are first time proving the program. First time program ಮಾಡಿ ಫೀಡ್ ಮಾಡಿ ಜಾಬ್ ಅಲ್ಲಿ ಅದನ್ನ ಕಟಿಂಗ್ ಮಾಡಿ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡುವಾಗ ಫಸ್ಟ್ ನೀವೇನ್ ಮಾಡಬೇಕು, ಸಿಂಗಲ್ SBL ಅಂತ ಒಂದು ಬಟನ್ ಬರುತ್ತೆ,
ಆ SPL ಅಲ್ಲಿ ನೀವು ಆಪರೇಟ್ ಮಾಡಬೇಕು. ಅಂದ್ರೆ ಒಂದೊಂದೇ ಬ್ಲಾಕ್ ಆನ್ ಮಾಡಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ತಾ ಹೋಗ್ಬೇಕು, ಕಟಿಂಗ್ ಕರೆಕ್ಟಾಗಿ ಆಗ್ತಾ ಇದೆ ಇಲ್ಲ ಅಂತ ಹೇಳಿ. ಕೆಲವೊಮ್ಮೆ ಪ್ರೋಗ್ರಾಮಿಂಗ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ, ಆ ಮಿಸ್ಟೇಕ್ ಅನ್ನ ಸರಿಪಡಿಸ್ಕೊಳ್ಳಿ. ಮೇಲಿಂದು ಬ್ಲಾಕ್ ರನ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಅದರ ನಂತರ ಬರ್ತಕ್ಕಂಥ ಬ್ಲಾಕ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ನೀವು ಅವಾಗ ಚೆಕ್ ಮಾಡಬಹುದು. ನೀವು ಫಸ್ಟಿಗೆ ಆಟೋದಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಂದ್ರೆ ನಿಮಗೆ ಅಲ್ಲಿ ಪ್ರೋಗ್ರಾಮ್ ಅನ್ನ ನಿಲ್ಲಿಸಲಿಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಸಿಂಗಲ್ ಬ್ಲಾಕ್ ಇದ್ರೆ ಒಂದು ಬ್ಲಾಕ್ ಹೋದ ತಕ್ಷಣ ಆಪರೇಷನ್ ಸ್ಟಾಪ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಬೇಕು, ಮತ್ತೆ ಆ ಬ್ಲಾಕ್ ನಿಂದ ಆಪರೇಷನ್ ಮುಗಿದ ತಕ್ಷಣ ಮತ್ತೆ ಸ್ಟಾಪ್ ಆಗುತ್ತೆ. ಅದಕ್ಕೆ ಫಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡುವಾಗ ಚೆಕ್ ಮಾಡುವಾಗ SPL ನಲ್ಲಿ ಆಪರೇಟ್ ಮಾಡಿ ಚೆಕ್ ಮಾಡಬೇಕು. ಓಪನ್ ದಿ ಡೋರ್ at the end of the machining, preferably in jog mode. ಮಷಿನ್ ಆಟೋದಲ್ಲಿ ರನ್ ಮಾಡುವಾಗ ಯಾವಾಗಲೂ ಡೋರ್ ಅನ್ನ ಓಪನ್ ಮಾಡಬೇಡ್ರಿ. ಇಟ್ ಈಸ್ ವೆರಿ 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 ಡೇಂಜರಸ್. ಬಟ್ ಕೆಲವೊಂದು ಮಷಿನ್ ಏನಾಗುತ್ತೆ, ನೀವೇನಾದ್ರೂ ಡೋರ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ ಮಷಿನ್ಗಳಲ್ಲಿ ಆ ಫೆಸಿಲಿಟಿ ಇರುತ್ತೆ. ಬಟ್ ಕೆಲವೊಂದ್ರಲ್ಲಿ ಏನ್ ಮಾಡಿರ್ತಾರೆ, ಕೆಲವೊಬ್ರು ಆ ಸ್ವಿಚ್ ಏನಿರ್ತಲ್ಲ ಅದನ್ನೇ ಏನ್ ಮಾಡಿರ್ತಾರೆ, ಅದನ್ನ ಬೈಪಾಸ್ ಮಾಡಿಬಿಟ್ಟಿರ್ತಾರೆ. ಡೋರ್ ಕ್ಲೋಸ್ ಸ್ವಿಚ್ ಅನ್ನ ಬೈಪಾಸ್ ಮಾಡಿಬಿಟ್ಟಿರ್ತಾರೆ. ಇದು ಬಹಳ ಡೇಂಜರ್ ಮಷಿನ್ ಅಲ್ಲಿ. ಯಾರಾದ್ರೂ ಬಂದು ಓಪನ್ ಮಾಡಿದ್ರೆ ಬೈಪಾಸ್ ಆಗಿತ್ತು ಅಂದ್ರೆ ಅದಕ್ಕೆ ಗೊತ್ತಾಗಲ್ಲ ಮಷಿನ್ಗೆ, ಇವರು ಡೋರ್ ಓಪನ್ ಮಾಡಿದಾರೆ ಅಂತ ಹೇಳಿ. ಡೋರ್ ಓಪನ್ ಇಟ್ಟು ಆಪರೇಟ್ ಮಾಡೋದು ವೆರಿ 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 ಡೇಂಜರಸ್. ಚಿಪ್ಸ್ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಜೋರಾಗಿ ಕಟ್ಟಾಗಿ ಬರ್ತಾ ಇರ್ತಾವ ಅಂದ್ರೆ ಅದು ಏನಾದ್ರೂ ಒಂದು ಬಡದಂದ್ರೆ ನಿಮ್ ಕಣ್ಣು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಹಳ ಸ್ಪೀಡ್ ಇರುತ್ತೆ CNC ಮಷಿನ್ ಮಾತ್ರ ಆಪರೇಟಿಂಗ್. ಅದಕ್ಕೆ ಯಾವತ್ತು ಡೋರ್ ಓಪನ್ ಮಾಡಿ ಯಾವುದೇ ರೀತಿಯ ಕೆಲಸ ಮಾಡಬಾರ್ದು. ಏನೇ ಡೋರ್ ಓಪನ್ ಮಾಡುವಾಗ ಜಾಬ್ ಮೋಡ್ ಅಲ್ಲಿ ಮಷಿನ್ ಇದ್ದಾಗ ಮಾತ್ರ ಓಪನ್ ಮಾಡಬೇಕು, ಆಟೋಮೆಟಿಕಲಿ ಮಾಡಬಾರ್ದು. ಕ್ಲೀನ್ ವಿತ್ ಬ್ರಷ್ ದಿ ಟೂಲ್ಸ್ ಅಂಡ್ ದಿ ಜಾಬ್, ಅವಾಯ್ಡ್ ಕಾಂಪ್ರೆಸ್ಡ್ ಏರ್ ಫಾರ್ ಕ್ಲೀನಿಂಗ್. ಕ್ಲೀನ್ ಮಾಡುವಾಗ ಬ್ರಷ್ ಅನ್ನೇ ಯೂಸ್ ಮಾಡಬೇಕು, ಏರ್ ಅನ್ನ ಯೂಸ್ ಮಾಡಬಾರ್ದು. ಸೇಫ್ಟಿ ವೈಲ್ ವರ್ಕಿಂಗ್ ಆನ್ ಮಷಿನ್. ಸೊ ಮಷಿನ್ ಮೇಲೆ ವರ್ಕ್ ಮಾಡುವಾಗ ಏನೇನು ಸೇಫ್ಟಿ ತಗೋಬೇಕಂದ್ರೆ, ಫಸ್ಟ್ ಚೆಕ್ ದಿ ಆಪರೇಷನ್ ಆಫ್ ದಿ ಮಷಿನ್, ದೆನ್ ಟ್ರೈ ಟು ಮಷಿನ್ ಎ ವರ್ಕ್ ಪೀಸ್, ಪ್ರಿಫರಬಲಿ ಎ ಟ್ರಯಲ್ ವಿದೌಟ್ ಜಾಬ್ or tool is advisable to avoid unexpected accident. ನೀವು ಪ್ರೋಗ್ರಾಮ್ ಒಂದು ಬರೀತೀರಾ, ಬರೋದು ಫೀಡ್ ಮಾಡ್ತೀರಾ, ಫೀಡ್ ಮಾಡಿದ್ಮೇಲೆ ಅದನ್ನ ಜಾಬ್ ಹಚ್ಚದೇ ಡ್ರೈ ರನ್ ಆಗಿ ಚೆಕ್ ಮಾಡಬೇಕು. ಫಸ್ಟ್ ಜಾಬ್ ಹಚ್ಚಂಗಿಲ್ಲ, ಹಂಗೆ ಸುಮ್ಮನೆ ಟೂಲ್ ಮೂವ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಫಸ್ಟ್ ಮಾಡ್ತಕ್ಕಂಥ ಒಂದು ಇದು ಮಷಿನ್ ಮೇಲೆ ವರ್ಕ್ ಮಾಡುವಾಗ, ಫಸ್ಟ್ ಜಾಬ್ ಮಾಡುವಾಗ ಈ ರೀತಿ ನೀವು ಜಾಬ್ ಇಲ್ದೇನೆ ಡ್ರೈ ರನ್ ಮಾಡಿ ನೋಡ್ಬೇಕು. ವಿದೌಟ್ ಜಾಬ್ ಟೂಲ್ ಏನು ಇಲ್ದೇನೆ ಹಂಗೆ ಸುಮ್ಮನೆ ನೋಡ್ಬೇಕು, ರನ್ ಮಾಡಿ. ಚೆಕ್ ಫಸ್ಟ್ ಥರೋಲಿ ದ ವರ್ಕ್ 0 ಪಾಯಿಂಟ್, ಟೂಲ್ ಆಫ್ಸೆಟ್ಸ್ ಎಟ್ಸೆಟ್ರಾ. ದೀಸ್ ಟೂ ಚೆಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಕ್ ಪೀಸ್ ಮೌಂಟ್ ಮಾಡಿರ್ತೀರಾ, ಅಲ್ಲಿ ವಯಸ್ಸಲ್ಲಿ ಆ ವರ್ಕ್ ಪೀಸಿನ 0 ಯಾವ ಮೂಲಿ ತಗೊಂಡಿರೋ ಇಲ್ಲೋ, ವರ್ಕ್ ಪೀಸ್ 0 ತಗೋಬೇಕು ನೀವು ಟೂಲ್ ಟಚ್ ಮಾಡಿ. ಅದು ಬಹಳ ಇಂಪಾರ್ಟೆಂಟ್. ವರ್ಕ್ ಪೀಸ್ ಇಲ್ಲಿಂದ 0 ಅಂತ ಕನ್ಸಿಡರ್ ಮಾಡಂತ ಅದು ಕೇಳಬೇಕು ನೀವು. ನೋಡಪ್ಪ, ಈ ಟೂಲ್ ಇದೆ, ಇಲ್ಲಿದೆ, ಈ ಪಾಯಿಂಟ್ ಇಂದ X ಆಕ್ಸಿಸ್ ಇಲ್ಲಿ 0, Y ಆಕ್ಸಿಸ್ ಇಲ್ಲಿ 0, Z ಆಕ್ಸಿಸ್ ಇಲ್ಲಿಂದ ಈ ಪಾಯಿಂಟ್ ಲಿಂದ 0 ಅಂತ ಕನ್ಸಿಡರ್ ಮಾಡುವಂತ ನೀವು ಅಲ್ಲಿ ತೋರಿಸ್ಬೇಕು. ತೋರಿಸಿ ಅದನ್ನೆಲ್ಲ ಫೀಡ್ ಮಾಡಬೇಕು. ಅದನ್ನ ಮಾಡಿರಲಿಲ್ಲ, ಆಮೇಲೆ ಟೂಲ್ ಆಫ್ಸೆಟ್ ಮಾಡಬೇಕು. ಟೂಲ್ ಇರುತ್ತೆ ಇಷ್ಟೇ, 20 mm ಇರ್ಬೋದು, 30 mm ಇರ್ಬೋದು ಡಯಾಮೀಟರ್. ಸೊ ಆ ಡಯಾಮೀಟರ್ ನ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ನೀವು ಎಷ್ಟು ಕಟಿಂಗ್ ಮಾಡ್ಬೇಕಂತಿರೋ ಅಷ್ಟು ಕಟಿಂಗು ಬರಲ್ಲ. Check speed and feed in the program, otherwise it may cause vibrations, loosening of the fixture, etc. and end up with an accident. So ಇಲ್ಲಿ ಸ್ಪೀಡ್ ಫೀಡ್ ಅನ್ನ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಮಾಡಿರಲ್ಲ ಅನ್ನೋದಕ್ಕಂಥದನ್ನ ಚೆಕ್ ಮಾಡಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಬಹಳ ಸ್ಪೀಡ್ ಇತ್ತು ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಬಹಳ ಫೀಡ್ ಇತ್ತು ಅವಾಗ ವೈಬ್ರೇಷನ್ ಪಿಕ್ಚರ್ ಎಲ್ಲ ಲೂಸ್ ಆಗ್ತಕ್ಕಂಥ ಆ ವರ್ಕ್ ಪೀಸು, ಆ ಆಪರೇಷನ್ ಏನಿದೆ, ಆ ಮಟೀರಿಯಲ್ ಏನಿದೆ, ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕಟಿಂಗ್ ಟೂಲ್ ಏನಿದೆ, ಇವೆಲ್ಲವನ್ನ ಕನ್ಸಿಡರ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಸ್ಪೀಡು ಮತ್ತು ಫೀಡ್ ಅನ್ನ ಇಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ, ಎಲ್ಲ ಒಂದು ಸ್ವಲ್ಪ ಏನೇ ಲೂಸ್ ಆದ್ರೂ CNC ಮಷೀನ್ ಅಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಸಣ್ಣ ಪ್ರಮಾಣದಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಇದು ಯಾವಾಗಲೂ ನಿಮ್ಮ ತಲೆಯಲ್ಲಿ ಇರಬೇಕು. ಅವಾಯ್ಡ್
ಚೇಂಜಿಂಗ್ ದಿ ಫ್ಯಾಕ್ಟರಿ ಸೆಟ್ ಪ್ಯಾರಾಮೀಟರ್ಸ್, ಸೆಟ್ಟಿಂಗ್ ರಾಂಗ್ ಅಂಡ್ ಅನ್ನೋನ್ ಪ್ಯಾರಾಮೀಟರ್ ಮೇ ಡ್ಯಾಮೇಜ್ ದಿ ಮಷಿನ್. ಸೊ ಇಲ್ಲಿ ಮಷಿನ್ ಮ್ಯಾನುಫ್ಯಾಕ್ಚರರ್ ಏನ್ ಮಾಡಿರ್ತಾರೆ, ಆ ಮಷಿನ್ಗೆ ಏನೇನ್ ಬೇಕು ಕರೆಕ್ಟ್ ಆಗಿ ಪ್ಯಾರಾಮೀಟರ್ ಸೆಟ್ ಮಾಡಿರ್ತಾರೆ, ಫ್ಯಾಕ್ಟರಿ ಸೆಟ್ಟಿಂಗ್ಸ್ ಅಂತ ಹೇಳ್ತೇವೆ. ಸೊ ಆ ಫ್ಯಾಕ್ಟರಿ ಸೆಟ್ಟಿಂಗ್ ಗಳನ್ನು ಆಲ್ಟರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ಅವರು ಟ್ರಯಲ್ ಅಂಡ್ ಎರರ್ ಮಾಡಿ R&D ಮಾಡಿ ಎಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳ ಒಂದು ಜೊತೆ ಕಮ್ಯುನಿಕೇಶನ್ ಮಾಡಿ ಏನೇನು ಪ್ರಾಬ್ಲಮ್ ಎಲ್ಲೆಲ್ಲಿ ಏನೇನು ಬೇಕು ಎಲ್ಲ ಕೇಳ್ಕೊಂಡು ಅದನ್ನೇ ಅವರು ಸೆಟ್ಟಿಂಗ್ ಮಾಡಿದ್ದಾರೆ, ಫ್ಯಾಕ್ಟರಿ ಸೆಟ್ಟಿಂಗ್. ಆ ಸೆಟ್ಟಿಂಗ್ ಗಳನ್ನ ನೀವು ಗೊತ್ತಿಲ್ಲದೇನೆ ಆಲ್ಟರ್ ಮಾಡ್ಲಿಕ್ಕೆ ಹೋಗಬಾರ್ದು. ವರ್ಕ್ ಮಷಿನ್ 0 ಇಲ್ಲಿರ್ಬೇಕಂತ ಅವ್ರು ಸೆಟ್ ಮಾಡ್ತಾರೆ. ನೀವೇನೋ ನಿಮ್ ತಲೆ ಯೂಸ್ ಮಾಡಿ ಅದನ್ನ ಏನಾದ್ರು ಶಿಫ್ಟ್ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಎಡವಟ್ಟಾಗತ್ತೆ. Immediately after switching on the power, do not touch any key on the MDI panel until the position display appears on the screen. ಮಷಿನ್ ಆನ್ ಮಾಡ್ತೀರಾ, ಮಷಿನ್ ಆನ್ ಮಾಡಿದ ತಕ್ಷಣನೇ ಬಂದವರೆ ಹಿಂದೆ ಆನ್ ಮಾಡಿ, ಇಲ್ಲಿ ಹಿಂಗೆ ಎಮರ್ಜೆನ್ಸಿ ಬಟನ್ ರಿಲೀಸ್ ಮಾಡಿದ್ರೆ ಹಿಂಗೆ ಬಟನ್ ಹೆಂಗೆ ಗೊತ್ತಾಕ್ ಹೋಗ್ಬಾರ್ದು. ಬಟನ್ ಅದಾವಂತ ನನ್ನ ಕೈ ಗೊತ್ತಿದೆ, ಭಾಳ ಫಾಸ್ಟ್ ಕಲ್ತೇನೆ ನಾನು, ಬಹಳ ಚೆನ್ನಾಗಿ ಗೊತ್ತಿದೆ ನನಗೆ CNC ಅಂತೇಳಿ ಪಟ 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 ಸಿಕ್ಕಿದ ಬಟನ್ ಎಲ್ಲ ಒತ್ತಲಿಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಮೊದಲು ಪೊಸಿಷನ್ ಏನಿದೆ ಅಂತ ಬರ್ಬೇಕು, ನಿಮ್ಗೆ ಗೊತ್ತಾಗಬೇಕು. ಅದು ಪೊಸಿಷನ್ ಎಲ್ಲಿದೆ, ಏನಾಗ್ತಾ ಇದೆ, X ಎಲ್ಲಿ ಐತಿ, Y ಎಲ್ಲಿ ಐತಿ, Z ಎಲ್ಲಿ ಐತಿ, ಅದೆಲ್ಲ ಗೊತ್ತಾಗಬೇಕು. ಇಲ್ಲದೆ ಹೋದ್ರೆ ಏನೋ ಒಂದಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸಮ್ ಆಫ್ ದಿ ಕೀಸ್ ಆರ್ ಡೆಡಿಕೇಟೆಡ್ ಟು ಮೇಂಟೆನೆನ್ಸ್, ಅದರ್ ಸ್ಪೆಷಲ್ ಆಪರೇಷನ್. ಕೆಲವೊಂದು ಕೀಗಳು ಮೇಂಟೆನೆನ್ಸ್ಗೆ, ಎಡಿಟಿಂಗ್, ಕೆಲವೊಂದು ಸ್ಪೆಷಲ್ ಆಪರೇಷನ್ಸ್ ಇರ್ತಾವ. ಸುಮ್ಮನೆ ಬಟನ್ ಅದಾವಂತ ಎಲ್ಲವನ್ನೂ ಕೈ ಆಡಿಸೋದು ಸುಳ್ಳು. ನೋಡ್ರಿ, ಈ ತರ ಆನ್ ಮಾಡಿದ ತಕ್ಷಣ ನಾಟ್ ರೆಡಿ ಇರ್ತದೆ, ಸುಮ್ಮನೆ ನೀವು ಯಾವ್ಯಾವುದೋ ಬಟನ್ ಅನ್ನು ಒತ್ತಕ್ಕೆ ಹೋಗ್ತೀರಿ. ಆಮೇಲೆ ಎಮರ್ಜೆನ್ಸಿ ಬಟನ್ ರಿಲೀಸ್ ಮಾಡಿ ರಿಸೆಟ್ ಮಾಡಿ ಅದಾದ ನಂತರ ಹಿಂಗೆ ಪೊಸಿಷನ್ ಏನಿದೆ ಅಂತ ಬರ್ತದೆ. ಈ ತರ ಬಂದ ಮೇಲೆ ನೀವು ಕೀಗಳನ್ನ ಆಪರೇಟ್ ಮಾಡಬಹುದು. Unexpected pressing of these key may end up in abnormal condition. ಏನಾದರೂ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ ಕೀ ಒತ್ತಿದ್ರೆ ಏನಾದರೂ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಪರೇಷನ್ ಅಂಡ್ ಪ್ರೋಗ್ರಾಮಿಂಗ್ ಮ್ಯಾನುವಲ್ಸ್ ಆರ್ ಜನರಲ್ ವಿಚ್ ಡಿಸ್ಕ್ರೈಬ್ ಸೆವರಲ್ ಮಷಿನ್ ಫಂಕ್ಷನ್ಸ್. Therefore, some functions may not be available to your machines. Hence, check the specification. ಈಗ ಪ್ರೋಗ್ರಾಮಿಂಗ್ ಮ್ಯಾನುವಲ್ ಆಮೇಲೆ ಜನರಲ್ ಆಪರೇಟಿಂಗ್ ಮ್ಯಾನುವಲ್ ಇರ್ತಾವ. ಸೊ ಅದರಲ್ಲಿ ಏನೇನಿದೆ ಎಲ್ಲಾನು ನಿಮ್ಮ ಮಷಿನ್ ಮ್ಯಾಗ ಇರ್ಬೇಕಂತಿಲ್ಲ. ಒಂದು ಜನರಲ್ ಆಗಿ ಮಾಡಿರ್ತಾರೆ, ಕೆಲವೊಂದಿಷ್ಟು ಸೀರೀಸ್ ಆಫ್ ಮಷಿನ್ಸ್ ಇರ್ತಾವ, ಅವೆಲ್ಲ ಮಷಿನ್ಗೆ ಅನ್ವಯ ಆಗುವಂಗೆ ಒಂದೇ ಬುಕ್ ಪ್ರಿಂಟ್ ಮಾಡಿರ್ತಾರೆ. ಸೊ ನೀವು ನಿಮ್ಮ ಮಷಿನ್ ನಂಬರ್ ನೋಡ್ಕೊಂಡು, ಮಷಿನ್ ಮಾಡೆಲ್ ನಂಬರು ಅದಕ್ಕೆ ಸಂಬಂಧಪಟ್ಟಿದ್ದು ಇದಾವೋ ಇಲ್ಲ ಅನ್ನತಕ್ಕಂಥದ್ದನ್ನು ನೋಡಿ ಆಪರೇಟ್ ಮಾಡಬೇಕು ಹೊರತು ಬುಕ್ನಾಗ ಐತಿ ಅಂತೇಳಿ ಎಲ್ಲದನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡ್ಲಿಕ್ಕೆ ಹೋಗಬೇಡಿ. Some functions may be implemented at the request of the consignees. These functions may be referred with the machine manual. ಕೆಲವೊಂದು ಫಂಕ್ಷನ್ಗಳು ಅಲ್ಲಿ ಬಟನ್ಸ್ ಇರ್ತಾವ, ಬಟ್ ಅವು ಫಂಕ್ಷನ್ ಆಗ್ತಿರಲ್ಲ. ಬಟನ್ಸ್ ಇರ್ತಾವು ಬಟ್ ಫಂಕ್ಷನ್ ಆಗ್ತಿರಲ್ಲ. ಸೊ ಯಾಕಂದ್ರೆ ಆ ಮಾಡೆಲ್ಗೆ ಇಷ್ಟೇ ಇರ್ಬೇಕಂತ ಇರ್ತದೆ, ಅಷ್ಟನ್ನು ಮಾತ್ರ ಅವರು ಅದಕ್ಕೆ ಕನೆಕ್ಷನ್ ಕೊಟ್ಟು ರೆಡಿ ಮಾಡಿರ್ತಾರೆ. ಬಟ್ ಇವೆಲ್ಲ ಕೆಲವೊಮ್ಮೆ ಏನ್ ಮಾಡ್ತಾರೆ, ಇವು ಮಾಡ್ತಕ್ಕಂಥ ಈ ಪ್ಯಾನಲ್ಗಳಲ್ಲಿ ಎಲ್ಲ ಮಷಿನ್ಗೂ ಒಂದೇ ಒಂದು ಪ್ಯಾನಲ್ ಮಾಡಿರ್ತಾರೆ, ಒಂದೇ ಒಂದು ಡಿಸೈನ್ ಮಾಡಿ. ಆದ್ರೆ ಕೆಲವೊಂದು ಬಟನ್ಗಳು ಕೆಲವೊಂದು ಮಷಿನ್ಗೆ ವರ್ಕ್ ಮಾಡಿರ್ತಾರೆ, ಕೆಲವೊಂದಿಗೆ ವರ್ಕ್ ಆಗದೆ ಇರೋ ರೀತಿ ಮಾಡಿರ್ತಾರೆ. ಮಾಡೆಲ್ ಮೇಲೆ ಡಿಪೆಂಡ್ ಆಗಿ ಅದೇ. ಸಪೋಸ್ ನಿಮ್ಗೆ ಬೇಕಂದಾಗ ನೀವು ಕನ್ಸರ್ನ್ ಅದನ್ನೇನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅವ್ರನ್ನ ಕನ್ಸರ್ನ್ ಮಾಡಿಕೊಂಡು ನೀವು ಅದನ್ನ ಮತ್ತೆ ವರ್ಕ್ ಆಗೋ ರೀತಿಯಲ್ಲಿ ಮಾಡ್ಕೋಬಹುದು. ಈಗ ಇಲ್ಲಿವರೆಗೂ ಏನ್ ಮಾಡಿದ್ವಿ ನಾವು, ಮಷಿನ್ ಅನ್ನು ಜನರಲ್ ಸೇಫ್ಟಿ, ಮಷಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಅದಾದ್ಮೇಲೆ ಮಷಿನ್ ಮೇಲೆ ಸ್ಟಾರ್ಟ್ ಆದ್ಮೇಲೇನು, ಮತ್ತೆ ಮಷಿನ್ ಮೇಲೆ ವರ್ಕ್ ಮಾಡುವಾಗ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿದ್ವಿ.
ಈಗ ನಾವು ನೋಡಿ ಸೇಫ್ಟಿ ರಿಲೇಟೆಡ್ ಟು ಪ್ರೋಗ್ರಾಮಿಂಗ್ ಮಾಡುವಾಗ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಗಳನ್ನು ತಗೋಬೇಕು ಅನ್ನೋದನ್ನ ನೋಡೋಣ ಕ್ವಿಕ್ ಆಗಿ. ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ಟಿಂಗ್. Incorrect coordinate system setting may be damage the machine tool, workpiece, etc. Establish the coordinate system correctly in the program with reference to the machine setting. Coordinate ಗಳನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ಪ್ರೋಗ್ರಾಮ್ ಎಂಟ್ರಿ ಮಾಡಬೇಕು. ಎಕ್ಸ್ ಜೆಡ್ ಮಾಡಲ್ಲಿ ಎಕ್ಸ್ ವೈ ಮಾಡಿ, ವೈ ಪ್ಲಸ್ ಮಾಡಲ್ಲಿ ವೈ ಮೈನಸ್ ಮಾಡಿ, ಈ ತರ ಮಾಡಿದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಪ್ಲಸ್ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದು ಬೇಕಾಗಿರ್ತಲ್ಲ ಆ ಒಂದು ಶೇಪ್ ಕೂಡ ಬರಲ್ಲ. ಕಟಿಂಗ್. Position by non-linear interpolation. When performing positioning by non-linear interpolation between the start and the end points, the tool path should be carefully confirmed before performing the program. Non-linear ಅಂದಾಗ ಸಪೋಸ್ ನೀವು ಅದು ಸರ್ಕ್ಯುಲರ್ ಇಂಟರ್ಪೋಲೇಷನ್ ಅಲ್ಲಿ ರೇಡಿಯಸ್ ಟರ್ನಿಂಗ್ ಮಾಡಬೇಕು, ರೇಡಿಯಸ್ ಇದು ಮಿಲ್ಲಿಂಗ್ ಮಾಡಬೇಕು ರೇಡಿಯಸ್ ಅಲ್ಲಿ ಅಂದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಅನ್ನ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಎಂಟ್ರಿ ಮಾಡಬೇಕು. ಇಲ್ಲದೆ ಹೋದ್ರೆ ಕರೆಕ್ಟ್ ಆಗಿ ನಿಮ್ಗೆ ಯಾವ ರೀತಿಯ ಪ್ರೊಫೈಲ್ ಬೇಕಂತ ಅಂದ್ಕೊಂಡಿರ್ತೀರೋ ಆ ರೀತಿಯಾಗಿರ್ತಕ್ಕಂಥ ಪ್ರೊಫೈಲ್ ಆಗಲಿ ಕಟ್ಟಿಂಗ್ ಡೆಪ್ತ್ ಆಗಲಿ ಬರಂಗಿಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್. ಪ್ರೋಗ್ರಾಮ್ ಅಲ್ಲಿ ಅತಿ ಇಂಪಾರ್ಟೆಂಟ್ ಅಂದ್ರೆ ಕೋಆರ್ಡಿನೇಟ್ ಪೊಸಿಷನ್ ಕ್ಯಾಲ್ಕುಲೇಷನ್, ಎಸ್ಪೆಷಲಿ ಕರ್ವೇಚರ್ ಕಟಿಂಗ್ ಮಾಡುವಾಗ, ರೇಡಿಯಲ್ ಕಟಿಂಗ್ ಮಾಡುವಾಗ, ಕರ್ವೇಚರ್ ಶೇಪ್ ಇರ್ತಲ್ಲ, ನಾನ್ ಲೀನಿಯರ್ ಶೇಪ್, ಅವಾಗ ಪೊಸಿಷನ್ ಅನ್ನ ಎಕ್ಸಾಕ್ಟ್ ಆಗಿ ನೀವು ಪ್ರೋಗ್ರಾಮಿಂಗ್ ಮಾಡದೆ ಹೋದ್ರೆ ಶೇಪ್ ಕರೆಕ್ಟ್ ಆಗಿ ಬರಲ್ಲ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಿರ್ಬೇಕು ಎಕ್ಸ್ ಯಾವ ಕಡೆ ಹೋಗುತ್ತೆ, ವೈ ಅಂದ್ರೆ ಯಾವ ಕಡೆ ಹೋಗುತ್ತೆ, ಜೆಡ್ ಯಾವ ಕಡೆ ಹೋಗುತ್ತೆ, ಜೆಡ್ ಪ್ಲಸ್ ಅಂದ್ರೆ ಏನು, ಮೈನಸ್ ಅಂದ್ರೆ ಏನು, ಎಲ್ಲ ಕರೆಕ್ಟ್ ಆಗಿ 100% ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಮಾತ್ರ ನೀವು ಕರೆಕ್ಟ್ ಆಗಿ ಪ್ರೋಗ್ರಾಮಿಂಗ್ ಮಾಡಬಹುದು. ಫಂಕ್ಷನ್ ಇನ್ವಾಲ್ವಿಂಗ್ ಫೋರ್ತ್ ಆಕ್ಸಿಸ್. ಕೆಲವೊಂದು ಮಷಿನ್ಗಳಲ್ಲಿ 4 ಆಕ್ಸಿಸ್ ಬರ್ತದೆ. 3 ಇಲ್ಲಿ PMC ಅಲ್ಲಿ ಎಕ್ಸ್ ವೈ ಜೆಡ್ ಅಂತ ಬರುತ್ತೆ. ಕೆಲವೊಂದು VMC ಗಳಲ್ಲಿ ಇನ್ನೊಂದು ಫೋರ್ತ್ ಆಕ್ಸಿಸ್ ರೋಟೇಷನಲ್ ಆಕ್ಸಿಸ್ ಬರುತ್ತೆ. ವೆನ್ ಪ್ರೋಗ್ರಾಮಿಂಗ್ ದಿ ಫೋರ್ತ್ ಆಕ್ಸಿಸ್ ಪೇ ಕೇರ್ಫುಲ್ ಅಟೆನ್ಷನ್ ಟು ದಿ ಸ್ಪೀಡ್ ಆಫ್ ದಿ ರೋಟೇಷನ್ ಆಕ್ಸಿಸ್. ಇಲ್ಲಿ ಮಷಿನ್ಗಳಲ್ಲಿ 3 ಆಕ್ಸಿಸ್ ಗಳನ್ನು ಹೊರತುಪಡಿಸಿ ಎಕ್ಸ್ ಜೆಡ್ ವೈ ಹೊರತುಪಡಿಸಿ 4ನೇದು ರೋಟೇಷನ್ ಅಂತ ಬರುತ್ತೆ. ವರ್ಕ್ ಪೀಸು ಕೂಡ ರೋಟೇಟ್ ಆಗೋ ರೀತಿಯಲ್ಲಿ ಎಕ್ಸ್ ವೈ ಮೂಮೆಂಟ್ ಅಲ್ಲಿ ಟೇಬಲ್ ಮೂವ್ ಆಗ್ತಿರ್ತದೆ, ಜೆಡ್ ಅಲ್ಲಿ ಟೂಲು ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ವರ್ಕ್ ಪೀಸ್ ಅನ್ನ ರೋಟೇಟ್ ಮಾಡ್ಲಿಕ್ಕೆ ಇನ್ನೊಂದು ಆಕ್ಸಿಸ್ ಬರುತ್ತೆ. ಅದಕ್ಕೆ ನಾವು 4 ಆಕ್ಸಿಸ್ ಮಷಿನ್ ಅಂತ ಹೇಳ್ತೇವೆ. ಇಲ್ಲಿದೆ ನೋಡಿ, ಇಲ್ಲಿ ವರ್ಕ್ ಪೀಸ್ ಚೆಕ್ ಮೇಲೆ ಕಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಗ್ರೂವ್ ಕಟ್ ಮಾಡ್ತಾ ಇದ್ದಾರೆ, ಹೆಲಿಕಲ್ ಗ್ರೂವ್ ಅಂದ್ರೆ ಇದು ಒಂದು ರೀತಿ ಥ್ರೆಡ್ಡಿಂಗ್ ತರ ಇದೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ಚೆಕ್ ರೋಟೇಟ್ ಆಗ್ತಾ ಇರುತ್ತೆ, ನಿಧಾನವಾಗಿ ರೋಟೇಟ್ ಆಗ್ತಾ ಇರುತ್ತೆ. ಈ ಟೂಲು ರೋಟೇಟ್ ಆಗ್ತಾ ಇರುತ್ತೆ. ಈ ಟೂಲು ರೋಟೇಟ್ ಆಗ್ತಾ ಇಲ್ಲಿ ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಯಾವ ರೀತಿ ಯಾವ ಡೈರೆಕ್ಷನ್ ಅಲ್ಲಿ ಆ ವರ್ಕ್ ಪೀಸ್ ಅನ್ನ ಮೌಂಟ್ ಮಾಡಿರ್ತೀರ ಆ ಒಂದು ಆಕ್ಸಿಸ್ ಮೂವ್ ಆಗ್ತಾ ಇರುತ್ತೆ. ಸೊ ಎಟ್ ಎ ಟೈಮ್ 3 ಆಕ್ಸಿಸ್, ಒಂದು ರೊಟೇಷನ್ ಇರುತ್ತೆ, ಒಂದು ಲೀನಿಯರ್ ಟ್ರಾವರ್ಸ್ ಇರುತ್ತೆ, ಇನ್ನೊಂದು ಡೆಪ್ತ್ ಇರುತ್ತೆ, 3 ಆಕ್ಸಿಸ್. ಸೊ ಈ ರೀತಿ ಇರುವಾಗ ನೀವು ಸ್ವಲ್ಪ ಪ್ರೋಗ್ರಾಮ್ ಮಾಡುವಾಗ ಸ್ವಲ್ಪ rotation ಅನ್ನ ಪ್ರೋಗ್ರಾಮ್ ಮಾಡುವಾಗ ಎಚ್ಚರಿಕೆ ಇರಬೇಕು. ಇನ್ಕರೆಕ್ಟ್ ಪ್ರೋಗ್ರಾಮಿಂಗ್ ಆಫ್ ದಿ ರೋಟೇಷನಲ್ ಆಕ್ಸಿಸ್ ಮೇ ಕಾಸ್ ದಿ ಚೆಕ್ ಟು ಲೂಸ್ ದಿ ಗ್ರಿಪ್ ಅಂಡ್ ಕಾಸ್ ಡ್ಯಾಮೇಜ್ ದಿ ಮಷಿನ್ ಟೂಲ್ ಎಟ್ಸೆಟ್ರಾ. ಸೊ ನೀವು ಕರೆಕ್ಟ್ ಆಗಿ ಸ್ಪೀಡ್ ಅನ್ನ ರೊಟೇಷನಲ್ ಸ್ಪೀಡ್ ಅನ್ನು ಎಂಟರ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಚೆಕ್ ಲೂಸ್ ಆಗಿ ವರ್ಕ್ ಪೀಸ್ ಹೊರಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಂಚ್ ಮೆಟ್ರಿಕ್ ಕನ್ವರ್ಷನ್. Switch between the inch and metric inputs does not convert the measurement unit of the data such as the workpiece origin, offset, current position, etc. Hence, before starting the machining, determine which measurement units are being to be used and check the values accordingly. ಇದರ ಅರ್ಥ ಇಷ್ಟೇ,
ಯಾವುದಾದ್ರೂ ಒಂದು ಯೂನಿಟ್ ಅಲ್ಲಿ 1 ಇಂಚ್ ಅಲ್ಲಿ ಆದರೂ ನೀವು ಪ್ರೋಗ್ರಾಮಿಂಗ್ ಮಾಡಿದ್ರೆ ಆಫ್ಸೆಟ್ ಗಳನ್ನು ಕೂಡ ಇಂಚಲ್ಲಿ ತಗೋಬೇಕಾಗತ್ತೆ. ಮೆಟ್ರಿಕ್ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡಿದ್ರೆ ಆಫ್ಸೆಟ್ ಕೂಡ ಮೆಟ್ರಿಕ್ ಡೈಮೆನ್ಷನ್ ಅಲ್ಲಿ ಮಾಡಬೇಕಾಗುತ್ತೆ. ಈ ಆಫ್ಸೆಟ್ ಅನ್ನೆಲ್ಲ ನೀವು ನಲ್ಲಿ ತಗೊಂಡು ಅಲ್ಲಿ G20 ಅನ್ನು ಹಾಕಿ ಇಂಚ್ ಕೋಡ್ ಹಾಕಿಬಿಟ್ಟು ನೀವು ಪ್ರೋಗ್ರಾಮ್ ಮಾಡಿದ್ರೆ ಎಲ್ಲ ಯಾಕ್ಬಿಟ್ಟು ಹೋಗುತ್ತೆ. ಅರ್ಥ ಆಯ್ತಾ? ನೀವು ತಗೊಳ್ತಕ್ಕಂಥ ಆಫ್ಸೆಟ್ ಮೆಟ್ರಿಕ್ ಅಲ್ಲಿ ಇರಬೇಕು ಮತ್ತು ನೀವು ರನ್ ಮಾಡ್ತಕ್ಕಂಥ ಪ್ರೋಗ್ರಾಮ್ ಕೂಡ ಮೆಟ್ರಿಕ್ ಅಲ್ಲಿ ಇದ್ದು ಅಲ್ಲಿರ್ತಕ್ಕಂಥ XYZ ಅದರ ಒಂದು ಡೈಮೆನ್ಷನ್ಸ್ ಮೆಟ್ರಿಕ್ ಅಲ್ಲೇ ಇದ್ರೆ ಕರೆಕ್ಟ್ ಆಗಿ ಹೋಗುತ್ತೆ. ಒಂದು ಮೆಟ್ರಿಕ್ 1 ಇಂಚು ಮಾಡ್ಲಿಕ್ಕೆ ಆಗಲ್ಲ. Stroke check. Perform the manual reference position return as required. Stroke check is not possible before manual reference position return. When the stroke check is disabled, alarm is not used even if the stroke limit is exceeded. ನೋಡ್ರಿ, ಇಲ್ಲಿ ಸ್ಟ್ರೋಕ್ ಚೆಕ್ ಮಾಡುವಾಗ ಫಸ್ಟ್ ಆ ಮಷಿನ್ ಆನ್ ಮಾಡಿದ ತಕ್ಷಣ ಮೊದಲು ಮ್ಯಾನ್ಯುವಲ್ ಆಗಿ ಸ್ವಲ್ಪ ಕೆಲವು ಆಕ್ಸಿಸ್ ಗಳನ್ನ ಮೈನಸ್ ಅಂತ ಕೆಳಗಡೆ ತಗೋಬೇಕು. ಆಮೇಲೆ ಮತ್ತು ರೆಫರೆನ್ಸ್ ಪಾಯಿಂಟ್ಗೆ ಹಾಕೊಂಡು ಬಟನ್ ಒತ್ಕೊಂಡು X+Y+Z+ ಒತ್ತಾಗ ರೆಫರೆನ್ಸ್ ಹೋಗುತ್ತೆ. ಅದಾದ ನಂತರ ನಾವು ಮತ್ತೆ ವಾಪಸ್ಸು ಇವುಗಳನ್ನ ಏನ್ ಮಾಡ್ಬೇಕು, ಏನು ರೆಫರೆನ್ಸ್ ಹೋದ್ಮೇಲೆ ಮತ್ತೆ X-Y-Z- ಒತ್ಕೊಂಡು ಕೆಳಗೆ ತರಬೇಕು. ನೀವು ರೆಫರೆನ್ಸ್ ಮಾಡ್ದೇನೆ ಏನಾದ್ರು ಪ್ಲಸ್ ಮಾಡ್ಕೊಂತ ಹೋಗ್ಬಿಟ್ರೆ ಅದು ಸುಮ್ಮನೆ ಹೋಗ್ತಿರ್ತದ, ಹೋಗಿ ಲಿಮಿಟ್ ಸ್ವಿಚ್ಗೆ ಸ್ಟಕ್ ಆಗುತ್ತೆ, ಯಾವುದೇ ಇದು ಕೊಡಲ್ಲ ಅದು. ಆಮೇಲೆ ಮತ್ತೆ ಬಹಳ ಸರ್ಕಸ್ ಮಾಡಬೇಕಾಗುತ್ತೆ ನಾನು ವಾಪಸ್ ತಗೋಬೇಕಾದ್ರೆ ಆಕ್ಸಿಸ್. ಇದು ಬಹಳ ಇಂಪಾರ್ಟೆಂಟ್. ಇದು ಪವರ್ ಹೋಗಿ ಬಂದಾಗ ಮಷಿನ್ ಫಸ್ಟ್ಗೆ ಆನ್ ಮಾಡುವಾಗ ಫಸ್ಟ್ಗೆ ನೋಡ್ಬೇಕು, ಮೊದಲು ಮ್ಯಾನ್ಯುವಲ್ ಆಗಿ ಕೆಳಗೆ ತಗೊಂಡು ಆಮೇಲೆ ಮತ್ತೆ ರೆಫರೆನ್ಸ್ ಕಳಿಸ್ಬೇಕು. ಟೂಲ್ ಆಫ್ಸೆಟ್ ಚೆಕ್. If the called tool is not considering the tool offset value, may cause heavy damage to the tool, job, machine. Hence, check in the program the tool offset, cutter, CRC values, etc. So, tool offset ಅನ್ನ ನೀವು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಯಾವ ಟೂಲ್ ಕಾಲ್ ಮಾಡಿದಿರೋ ಅದೇ ಟೂಲಿನ ಆಫ್ಸೆಟ್ ಇರಬೇಕು. T1 D1 ಇದ್ರೆ T1 T0101 ಇದ್ರೆ ಅಂದ್ರೆ 1ನೇ ನಂಬರ್ ಟೂಲ್ ಇಂದು 1ನೇ ನಂಬರ್ ಆಫ್ಸೆಟ್ ಅಲ್ಲಿ ಇದೆ ಅಂತ. 1ನೇ ನಂಬರ್ ಟೂಲ್ ಹಾಕಿ 02 ಆಫ್ಸೆಟ್ ಕೊಟ್ರೆ ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೀವು 1ನೇ ನಂಬರ್ ಟೂಲ್ ಯಾವ ಆಫ್ಸೆಟ್ ಕೊಟ್ಟಿರ್ತೀರೋ, ಯಾವ ನಂಬರ್ ಕೊಟ್ಟಿರ್ತೀರೋ ಅದನ್ನೇ ನೀವು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಬರೀಬೇಕು. ಪ್ಲೇನ್ ಸೆಲೆಕ್ಷನ್. The machine behaves unexpectedly in wrong movement if the plane selection is wrongly selected in the program. ಇಲ್ಲಿ ಮಷಿನಿಂಗ್ ಮಾಡುವಾಗ ನಾವು ನೋಡ್ರಿ ಇಲ್ಲಿ ಪ್ಲೇನ್ ಸೆಲೆಕ್ಷನ್ ಅಂತ ಮಾಡ್ತೇವೆ ಮಿಲ್ಲಿಂಗ್ ಅಲ್ಲಿ. ಏನ್ ಪ್ಲೇನ್ ಸೆಲೆಕ್ಷನ್? ಪ್ಲೇನ್ ಸೆಲೆಕ್ಷನ್ ಅಲ್ಲಿ 2 ಆಕ್ಸಿಸ್ ಬರ್ತಾವೆ. ಒಂದು ಪ್ಲೇನ್ ಅಂದಾಗ 2 ಆಕ್ಸಿಸ್. ಸೊ ಇದು ಪ್ಲೇನ್ ಅಂತ. ಈ ಪ್ಲೇನ್ ಅಲ್ಲಿ ಇದೊಂದು ಪ್ಲೇನು, ಇದೊಂದು ಪ್ಲೇನು, ಇದೊಂದು ಪ್ಲೇನ್. 3 ಪ್ಲೇನ್ ಅಲ್ಲಿ ಪ್ರತಿಯೊಂದರಲ್ಲಿ 2 ಆಕ್ಸಿಸ್ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇದಕ್ಕೆ ಒಂದು Z ಪ್ಲೇನ್ ಬರುತ್ತೆ, ಇನ್ನೊಂದು X ಪ್ಲೇನ್ ಬರುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೆ ಒಂದು Y ಪ್ಲೇನ್ ಬರುತ್ತೆ, ಇನ್ನೊಂದು Z ಪ್ಲೇನ್ ಬರುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೆ ಒಂದು Y ಪ್ಲೇನು, ಇನ್ನೊಂದು X ಪ್ಲೇನು. ಇಲ್ಲಿ X Z ಇದು ಈ ಪ್ಲೇನ್ಗೆ, ಇಲ್ಲಿ XY ಕೋಆರ್ಡಿನೇಟ್ ಬರುತ್ತೆ, ಇಲ್ಲಿ YZ ಕೋಆರ್ಡಿನೇಟ್. ಸೊ ನೀವು ಪ್ರೋಗ್ರಾಮ್ ಮಾಡುವಾಗ ಸಪೋಸ್ ನೀವು ಏನಾದರೂ G18 ಹಾಕಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. G18 ಅಂತ ಹಾಕಿದಾಗ ಅದು ಯಾವ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡುತ್ತೆ? XZ ಪ್ಲೇನ್ ಅನ್ನ ಸೆಲೆಕ್ಷನ್ ಮಾಡುತ್ತೆ G18 ಹಾಕಿದಾಗ. ಸೊ ನೀವು G18 ಹಾಕಿದಾಗ X ಮತ್ತು Z ವ್ಯಾಲ್ಯೂ ಅನ್ನೇ ಕೊಡಬೇಕು, ಮತ್ತು X ಮತ್ತು Y ವ್ಯಾಲ್ಯೂ ಕೊಟ್ರೆ ಹೋಯ್ತದ, ರಾಂಗ್ ಇದಾಗತ್ತೆ. ಇದನ್ನ ಮುಂದೆ ಪ್ರೋಗ್ರಾಮ್ ನಲ್ಲಿ ನಾವು ವಿಸ್ತಾರವಾಗಿ ತಿಳಿಸ್ಕೊಡ್ತೇವೆ. ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಯಾವ ರೀತಿ ಕಟ್ಟಿಂಗ್ ಆಗೈತಿ. G18 ಹಾಕಿದಾಗ ಇದು ಇಲ್ಲಿ ಯಾವುದು X ಮತ್ತು Z. G17 ಹಾಕಿದಾಗ ಇಲ್ಲಿ ಮೇಲ್ಗಡೆ ಕಟ್ ಆಗುತ್ತೆ. ಸೊ ಮೇಲ್ಗಡೆ ಯಾವ್ದು ಬರುತ್ತೆ? X ಮತ್ತು Y ಪ್ಲೇನ್ ಬರುತ್ತೆ. ಇಲ್ಲಿ G19 ಹಾಕಿದಾಗ Z ಮತ್ತು Y ಪ್ಲೇನ್, ಈ ಪ್ಲೇನ್ ಬರುತ್ತೆ. ಈ ಪೇಸು, ಈ ಪೇಸು, ಈ ಪೇಸು. ಈ ಪೇಸ್ಗೆ 19 ಬರುತ್ತೆ, ಈ ಪೇಸ್ ಅಲ್ಲಿ 18 ಬರುತ್ತೆ, ಟಾಪ್ ಅಲ್ಲಿ 17 ಬರುತ್ತೆ. ಸೊ ಇದು ಇಲ್ಲಿವರೆಗೂ ನಾವು ಈ CNC ಮಷೀನ್ ಏನು ಪ್ರೋಗ್ರಾಮ್ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಮಷೀನ್ ಸ್ಟಾರ್ಟ್ ಮಾಡುವಾಗ
ಸ್ಟಾರ್ಟ್ ಆಗಕ್ಕಿಂತ ಮೊದಲು ಏನೇನು ಸೇಫ್ಟಿ ಪ್ರಿಕಾಷನ್ ತಗೋಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಮುಂದಿನ ಒಂದು ಇದರಲ್ಲಿ ನಾವೇನ್ ಮಾಡೋಣ, ಇಲ್ಲಿ ಬೇಸಿಕ್ CNC ಟೆಕ್ನಾಲಜಿ ಅಂದ್ರೆ ಏನು, ಅಡ್ವಾಂಟೇಜಸ್ ಆಫ್ CNC, ಆಮೇಲೆ ಡಿಫರೆನ್ಸ್ ಬಿಟ್ವೀನ್ CNC ಮತ್ತು ಕನ್ವೆನ್ಷನಲ್ ಮಷೀನ್, ಆಮೇಲೆ ಕಾನ್ಸೆಪ್ಟ್ ಆಫ್ ಅಕ್ಯುರಸಿ ಅಂಡ್ ರಿಪಿಟಬಿಲಿಟಿ, ಇದ್ರ ಬಗ್ಗೆ ಮುಂದಿನ ಒಂದು ಇದರಲ್ಲಿ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ನಮಸ್ಕಾರ.